ಮೈಲೇಜ್ ನಿಮಗೆ 25 ಬರುತ್ತೆ ಸರ್. ಇದು ಬಂದು ಸಿಂಗಲ್ ಓನರ್. ಇದು ನಂಬ್ತೀರಾ ಬಿಡ್ತೀರಾ 34,000 ಹೊಡಿದೆ. ಕಿಯಾ ಕಾರ್ನಿಶ್ ಸರ್ ಬರೀ 50,000 ಹೊಡಿದೆ ಗಾಡಿ. ಇದು ರೆಕಾರ್ಡೆಡ್ ಶೋರೂಮ್ ರೆಕಾರ್ಡ್ 50,000 ಹೊಡಿದೆ. 2018 ಮಾಡಲ್ ಸರ್. ಇದು ಬರೀ 2,000 ಹೊಡಿರೋದು. 3,60,000 ಕೊಡ್ತೀನಿ. ಫುಲ್ ಲೋನ್ ಆಗುತ್ತೆ. ಜೀರೋ ಡೌನ್ ಪೇಮೆಂಟ್ ಗಾಡಿ ಸಿಗುತ್ತೆ. ಓಡಿರೋದು ಬರೀ 24,000 ಹೊಡಿದೆ. ಬರೀ 24,000 ಹೊಡಿದೆ. ಮೈಲೇಜ್ ಒಂದು ಬರೀ 35,000 ಸರ್. ಇದು ಬರೀ 35,000. ಹೌದು, ಬರೀ 35,000 ಹೊಡಿದೆ ಸರ್. 40,000 ಹೊಡಿದೆ. VXI ಇದು ಬರೀ 40,000. ಹೌದು, ಸಿಂಗಲ್ ಓನರ್ ಗಾಡಿ. ಬಟ್ ಗಾಡಿ ಓಡಿರೋದು ಬಂದು 42,000 ಅಷ್ಟೇ. ರೆಕಾರ್ಡ್ ಇದೆ. ರೆಕಾರ್ಡ್ ಇದೆ. ಬರೀ 20,000 ಓಡಿರೋ ಗಾಡಿಗೆ ಸರ್ ಡಿಸೈರ್ VXI ಮಾಡೆಲ್ಗೆ ಪ್ರೈಸ್ ಏನ್ ಹೇಳ್ತಿದ್ರ? 7,25,000 ಗೆ 6 ಇಯರ್ ಬ್ಯಾಗ್ ಇರೋ ಆಸ್ತಾ ಗಾಡಿ 34,000 ಓಡಿರೋ. ಹೌದು, ಇದು ಟಾಟಾ ಟಿಯಾಗೋ 18 ಮಾಡೆಲ್. ಬರೀ ಓಡಿರೋದು ನಿಮಗೆ ಬಹಳ ಕಡಿಮೆ ಹೊಡಿದೆ. 48,000 ಹೊಡಿದೆ ಸರ್. ಇದು ಚರಂಡ್ರೆ ಎಲ್ಲರೂ ಹೆಂಗಿದ್ರೆ ನಾನು ಆರಾಮದೀನಿ. ಮತ್ತೊಂದ್ಸರ್ತಿ VH ಕಾರ್ಸ್ ಬಂದಿದ್ದೀನಿ. ಲಾಸ್ಟ್ ಟೈಮ್ ನೋಡ್ಬೋದು 63 ಗಾಡಿ ಸೇಲ್ ಮಾಡಿದ್ರು. ಈ ಸರ್ತಿ ನಮ್ ರೆಸ್ಪಾನ್ಸ್ ಯಾವ ತರ ಇತ್ತು? ಅಂಡ್ ಫಸ್ಟ್ ಆಫ್ ಆಲ್ ಹೇಳ್ತೀನಿ, ನೀವು ಸಿಂಗಲ್ ಓನರ್ ಗಾಡಿ ಬೇಕಾ, ಕಮ್ಮಿ ಓಡಿರೋ ಗಾಡಿ ಬೇಕಾ, ಇದು ಒಂದೇ ಆಪ್ಷನ್ ಅಂತ ಹೇಳ್ಬೋದು. VH ಕಾರ್ಸ್ ಉಲ್ಲಾಳದಲ್ಲಿದೆ. ಅಡ್ರೆಸ್ ಎಕ್ಸಾಕ್ಟ್ ಸರ್ ಹೇಳ್ತಾರೆ. ಫಸ್ಟ್ ಆಫ್ ಆಲ್ ಸರ್ ನ ವೆಲ್ಕಮ್ ಮಾಡೋಣ. ಸರ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸರ್ ಫಸ್ಟ್ ಆಫ್ ಆಲ್ ಸರ್ ಗಾಡಿ ಎಲ್ಲಿಂದ ಪಿಕ್ ಮಾಡ್ತೀರಾ ಸರ್? ತುಂಬಾ ಕಮ್ಮಿ ಓಡಿರೋ ಗಾಡಿಗಳನ್ನ ತಗೊಂಡ್ಬರ್ತೀರಾ ಸರ್? ನನ್ನ ಹತ್ರ ಓಡಿರೋದು ತುಂಬಾ ಕಡಿಮೆ ಓಡಿರೋ ಗಾಡಿ ಮತ್ತೆ ಕ್ವಾಲಿಟಿ ವೆಹಿಕಲ್, ವೆಹಿಕಲ್ ಗಾಡಿ ನಾವು ತರದೇ ಒಳ್ಳೆ ಗಾಡಿಗಳು. ನೀವು ಲಾಸ್ಟ್ ಟೈಮ್ ವಿಡಿಯೋ ಮಾಡಿ ಹೋದಾಗಿಂದ 52 ಗಾಡಿ ಮತ್ತೆ ಸೇಲ್ ಮಾಡಿದ್ದೀವಿ ಸರ್. 52 ಗಾಡಿ? ಹೌದು, 52 ಗಾಡಿ ಸೇಲ್ ಆಗಿದೆ. ಮತ್ತೆ ಬಂದಿರೋದೆಲ್ಲ ನ್ಯೂ ಸ್ಟಾಕ್ ನಮ್ಮ ಹತ್ರ. ಹೌದೌದು, ನಮ್ಮ ಹತ್ರ ಇವತ್ತು ನೋಡ್ತಾ ಇರೋದು ಯಾವ್ದು ಶಿಪ್ಗಳಿಲ್ಲ, ಎಲ್ಲ ಗಾಡಿ ಸೋಲ್ಡ್ ಆಗಿದ್ದಾವೆ. ಅದಾದ್ಮೇಲೆ ನಾವು 52 ಗಾಡಿ ಸೇಲ್ ಮಾಡಿದ್ದೀವಿ. ಮತ್ತೆ ಈಗ ಹೊಸ ಸ್ಟಾಕ್ ಬಂದಿದೆ. ಮತ್ತೆ ನಿಮ್ಮನ್ನು ಕರೆಸಿ ಮತ್ತೆ ಒಂದ್ಸಲ ವಿಡಿಯೋ ಮಾಡಿಸಿದ್ವಿ. ಸೂಪರ್ ಸರ್. ಲಾಸ್ಟ್ ರೆಸ್ಪಾನ್ಸ್ ಯಾವ ತರ ಇತ್ತು ಸರ್? ಸರ್ ತುಂಬಾ ಚೆನ್ನಾಗಿದೆ ಸರ್. ತುಂಬಾ ಚೆನ್ನಾಗಿತ್ತು ಅಂದ್ರೆ ನಮ್ಮ ಒಂದು ವಿಡಿಯೋ ನೋಡಿ ಬಂದಿರೋದು ಜಾಸ್ತಿ. ಅಟ್ಲೀಸ್ಟ್ ಗಾಡಿ ತಗೊಂಡಿದ್ರೆ ಬಂದಾರು ವಿಸಿಟ್ ಕೊಟ್ಟು ಹೋಗೋಣ ಅನ್ನೋದೇ ಜಾಸ್ತಿ ಆಗಿದೆ. ಸೂಪರ್. ಮತ್ತೊಂದು ನಾನು ಹೇಳ್ತೀನಿ, ಪಾಸಿಟಿವ್ ರೆಸ್ಪಾನ್ಸ್ ತುಂಬಾ ಇತ್ತು ಸರ್ ನಿಮ್ಮ ಇದರಿಂದ. ಮತ್ತೆ ನಿಮ್ಗೆ ಹೇಳಿರ್ಬೋದು, ಎಲ್ಲಾ ಕಡೆ ನೋಡಿದೀನಿ ಈ ಶೋರೂಮ್ ಅಲ್ಲಿ ಅಂದ್ರೆ ಜೆನ್ಯೂನ್ ಓನರ್, ಜೆನ್ಯೂನ್ ಅಂದ್ರೆ ಶೋರೂಮ್ ಅಂತ ಹೇಳಿ. ಈಗ ಇಲ್ಲಿ ಯಾರು ಕೆಲಸಗಾರರು ವಿಡಿಯೋ ಮಾಡ್ತಾ ಇಲ್ಲ, ನಾನೇ ಓನರು. ನಮ್ದೇ ಗಾಡಿಗಳು, ನಾನೇ ವಿಡಿಯೋ ಮಾಡಿ ಗಾಡಿನ ಸೇಲ್ ಮಾಡ್ತಾ ಇದ್ದೀನಿ. ಒಟ್ಟು ಇಲ್ಲಿ ಯಾರೋ ಇನ್ನೊಬ್ರು ಥರ್ಡ್ ಪರ್ಸನ್ ಬಂದು ಹುಡುಗರು ವಿಡಿಯೋ ಮಾಡಿ ಯಾರು ಒಬ್ರು ಓನರೇ ಸಿಗಲ್ಲ, ಆ ಥರ ಏನಿಲ್ಲ. ನಾನೇ ಓನರು. ನಮ್ದೇ ಎಲ್ಲ ಗಾಡಿಗಳಿದಾವೆ. ನಾವೇ ಇದನ್ನ ಸೇಲ್ ಮಾಡೋದು, ನಾವೇ ಟ್ರಾನ್ಸ್ಫರ್ ಮಾಡ್ಕೊಡೋದು. ನಿಮ್ಮ ಹಣಕಾಸಿಗೆ ಎಲ್ಲ ಜವಾಬ್ದಾರಿ ನಾನೇ ಆಗಿರೋದ್ರಿಂದ ನಿಮಗೆ ಒಂದು ಒಳ್ಳೆ ಗಾಡಿ ಕೊಡ್ಬೋದು. ಮತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿರ್ತದೆ. ಏನೇ ಡಾಕ್ಯುಮೆಂಟ್ಸ್ ಅಲ್ಲಿ ಯಾವುದೇ ತರ ತಾಂತ್ರಿಕ ದೋಷಗಳು ಯಾವ್ದು ಬರಲ್ಲ. ಅಂಡ್ ಏನೇ ಬಂದ್ರು ಅದನ್ನ ನಾವು ಫೇಸ್ ಮಾಡಿ ನಿಮ್ಗೆ ಟ್ರಾನ್ಸ್ಫರ್ ಮಾಡ್ಕೊಡೋ ಜವಾಬ್ದಾರಿ ನಂದಾಗಿರುತ್ತೆ. ಯಾಕೆಂದ್ರೆ ನಾವು ಹಣ ಪಡೆದಿರ್ತೀವಿ, ನಮ್ಮಲ್ಲಿ ಸರ್ವಿಸ್ ಚೆನ್ನಾಗಿರುತ್ತೆ. ಸೂಪರ್ ಸರ್. ಅಂಡ್ ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಇದ್ದೇ ಇರುತ್ತೆ ಸರ್. ಇಂಜಿನ್ ಗೇರ್ ಬಾಕ್ಸ್ ನನ್ನ ಹತ್ರ ಇವಾಗಲೇ ಅಂತಲ್ಲ, ನೀವು ಯಾವಾಗಾರು ವಿಡಿಯೋ ಮಾಡಿ ನನ್ನ ಹತ್ರ 1 ವರ್ಷ ಇದ್ದೇ ಇರುತ್ತೆ. ಇಂಜಿನ್ ಗೇರ್ ಬಾಕ್ಸ್ ವ್ಯಾರಂಟಿ ಇರುತ್ತೆ. ಅಡ್ರೆಸ್ ಎಲ್ಲಿ ಬರ್ಬೇಕು ಸರ್? ಸರ್ ಅಡ್ರೆಸ್ ಇಲ್ಲ, ಈ ಕಡೆ ನಿಮಗೆ ಕೆಂಗೇರಿಗೆ ಹತ್ರ, ಈ ಕಡೆ ಮಾಗಡಿ ರೋಡಿಗೆ ಹತ್ರ, ಈ ಕಡೆ ನಾಗರಬಾವಿಗೆ ಹತ್ರ. ಹಾಗಾಗಿ ನಮಗೆ ಇಲ್ಲಿ ನಿಯರೆಸ್ಟ್ ಯೂನಿವರ್ಸಿಟಿ, ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಏನಿದೆ ಅಲ್ಲಿಂದ ಜಸ್ಟ್ ಒಂದು 2 ಕಿಲೋಮೀಟರ್ ಮುಂದೆ ಬಂದ್ರೆ ನಮ್ದು ಶೋರೂಮ್ ಇದೆ. ಎಷ್ಟು ಗಾಡಿ ನೋಡಕ್ ಸಿಗುತ್ತೆ ಸರ್? ಮಿನಿಮಮ್ ಅವ್ರು ಬಂದ್ರೆ ಇಲ್ಲಿ 52 ಗಾಡಿ ನಿಂತಿದೆ. 52 ಗಾಡಿ. ಸೋರ್ ಸರ್. ಅಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಲ್ಲಾ ಡೀಟೇಲ್ ವಿಡಿಯೋದಲ್ಲಿ ಇರುತ್ತೆ. ಕಮ್ಮಿ ಓಡಿರೋ ಗಾಡಿಗಳೇ ಜಾಸ್ತಿ ಅಂತ ಹೇಳ್ಬೋದು. ಮೋಸ್ಟ್ ಆಫ್ ದ ಗಾಡಿಗಳು ಸಿಂಗಲ್ ಓನರ್ ಆಗಿರುತ್ತೆ. ಮೋಸ್ಟ್ ಆಫ್ ದ ಅನ್ನೋದಕ್ಕಿಂತ 99% ಅಂತಾನೆ ಹೇಳ್ಬೋದು. ಹೌದು, ನಾನು ಆಲ್ಮೋಸ್ಟ್ ಎಲ್ಲ ಸಿಂಗಲ್ ಓನರ್ ಗಾಡಿಗಳೇ ತಂದು ಮಾರೋದು. ಮತ್ತೆ ಕ್ವಾಲಿಟಿ ವೈಸ್ ಅಲ್ಲೇ ನಾನು ಹೋಗೋದು. ಆಲ್ಮೋಸ್ಟ್ 99% ಕ್ವಾಲಿಟಿ ವೈಸ್ ಅಲ್ಲೇ ನಾನು ತರ್ತೀನಿ ಗಾಡಿಗಳು. ಸರ್ ಸರ್ ಹಾಗೆ ಸರ್ ಸ್ಟಾರ್ಟ್ ಮಾಡೋಣ ಬನ್ನಿ. ಕಿಯಾ ಕಾರ್ನಿಶ್ ಸರ್ ಬರೀ 50,000 ಹೊಡಿದೆ ಗಾಡಿ. ಇದು ರೆಕಾರ್ಡೆಡ್ ಶೋರೂಮ್ ರೆಕಾರ್ಡ್ 50,000 ಹೊಡಿದೆ ಕಾರ್ನಿಶ್. ನೋಡಬಹುದು. ಅಂಡ್ ಇಂಟೀರಿಯರ್ ಫುಲ್ಲಿ ಟಾಪ್ ಅಂಡ್ ಗಾಡಿ ಬರುತ್ತೆ. 7 ಸೀಟರ್ ಲಕ್ಸುರಿ ವೆಹಿಕಲ್ ಇದು. ಓಕೆ. ಹೊಸ ಗಾಡಿ ಮಾರ್ಕೆಟ್ ಪ್ರೈಸ್ ಎಷ್ಟಿದೆ ಸರ್ ಹೊಸದು? ಸರ್ ಹೊಸದು ಬಂದು 26 ಲಕ್ಷ ಇದೆ. ಓಕೆ. 26 ಪ್ರೈಸ್ ಕೋಟ್ ಮಾಡ್ತಿರೋದು ಎಷ್ಟು ಸರ್? ನಾವು 18 lakhs ಪ್ರೈಸ್ ಕೋಟ್ ಮಾಡ್ತಾ ಇದೀವಿ. ಫೈನಲ್ ಟು ಫೈನಲ್ ಇವತ್ತೇ ಬಂದ್ರೆ 1780 ಕೊಡ್ತೀವಿ ಗಾಡಿ. 17,80,000. 17,80,000 ಗೆ ನಿಮಗೆ ಕಿಯಾ ಕಾರ್ನಿಶ್ ಆಟೋಮೆಟಿಕ್ ವೇರಿಯಂಟ್ ವಿತ್ ಫುಲ್ಲಿ ಟಾಪ್ ಅಂಡ್ ಗಾಡಿ. ಬರೀ 50,000 ಓಡಿರೋ ಗಾಡಿ ಅಂತ ಹೇಳ್ಬೋದು. ಲೋನ್ ಹೋಗೋದ್ರೆ ಎಷ್ಟಾಗ್ಬೋದು ಸರ್? ಸರ್ ಲೋನ್ 15 ಲಕ್ಷ ಮಾಡ್ಕೊಡ್ತೀನಿ. 3 ಲಕ್ಷ ಡೌನ್ ಪೇಮೆಂಟ್ ತಗೊಂಡ್ಬಂದ್ರೆ ಗಾಡಿ ಸಿಗುತ್ತೆ. ಹಾಗೆ ಮತ್ತೊಂದು ಇನೋವಾ ಕ್ರಿಸ್ಟಾ ಇರೋದು ಜಿ ವೇರಿಯಂಟ್ ಸರ್. ಸರ್ ಇನೋವಾ ಕ್ರಿಸ್ಟಾ ಜಿ ವರ್ಷನ್ ಸರ್ ಇದು. ಓಕೆ. GX 2017 ಮಾಡಲ್ ಸಿಂಗಲ್ ಓನರ್. ಓಕೆ. ಶೋರೂಮ್ ರೆಕಾರ್ಡೆಡ್ ಮೈಲೇಜ್ 170 ಓಡಿದೆ. ಬಟ್ ಎಲ್ಲ ಶೋರೂಮ್ ಸರ್ವಿಸ್, ಯಾವುದು ಆಕ್ಸಿಡೆಂಟ್ ಇಲ್ಲ, ಎಲ್ಲ ಒರಿಜಿನಲ್ ಗಾಡಿ, ಯಾವುದು ರಿಪ್ಲೇಸ್ಮೆಂಟ್ ಯಾವುದು ಇಲ್ಲ. ಗಾಡಿ ಫೈನಲ್ ಟು ಫೈನಲ್ 16,50,000 ಕೊಡ್ತೀನಿ ಸರ್. 16,50,000. 15,000 ಕೊಡ್ತೀನಿ. ಡೌನ್ ಪೇಮೆಂಟ್ ಒಂದು ಸರ್ ಡೌನ್ ಪೇಮೆಂಟ್ ಅವರು ಒಂದು 3 ಲಕ್ಷ ಕೊಟ್ರೆ ಫುಲ್ ಲೋನ್ ಮಾಡಿಸ್ಕೊಡ್ತೀನಿ. ಫುಲ್ ಲೋನ್ ಆಲ್ ಓವರ್ ಕರ್ನಾಟಕ. ಹಾಗೆ ನೆಕ್ಸ್ಟ್ ಮತ್ತೊಂದು ಇದು ಆಕ್ಚುಲಿ 5 ಸೀಟರ್ ಅಂತಾನೆ ಹೇಳ್ಬೋದು ಸರ್ ಅಲ್ವಾ? ಸರ್ ಇದು 6 ಸೀಟರ್. ಇದು 6 ಸೀಟರಾ? ಹೌದು. ಮುಂದ್ಗಡೆ 3 ಜನ ಆರಾಮಾಗಿ. ಹೌದು, ಮುಂದ್ಗಡೆ 3 ಜನ ಆರಾಮಾಗಿ ಕುತ್ಕೊಬಹುದು. ಓಕೆ. ಸರ್ ಇದು ಮಹೇಂದ್ರ KV100 K8 ಟಾಪ್ ಎಂಡ್. ಇದು ಓಕೆ. ಟಾಪ್ ಎಂಡ್ ಟಾಪ್ ಎಂಡ್ ಪೆಟ್ರೋಲ್ ಗಾಡಿ ಸರ್. ಇದು ಪೆಟ್ರೋಲ್ ವೇರಿಯಂಟ್ ಸಿಂಗಲ್ ಓನರ್ ಗಾಡಿ. ಓಡಿರೋದು ಬರೀ 24,000 ಹೊಡಿದೆ. ಬರೀ 24,000 ಹೊಡಿದೆ. ಸಿಂಗಲ್ ಓನರ್ ಗಾಡಿ, ಟಾಪ್ ಎಂಡ್ ವೆಹಿಕಲ್. ಪ್ರೈಸಿಂಗ್ ಸರ್ ಇದು ನಾವ್ ಹೇಳ್ತಾ ಇರೋದು 5.5 ಲಕ್ಷ. ಬಟ್ ಇವತ್ತು ಫುಲ್ ಕ್ಯಾಶ್ ಅಲ್ಲಿ ಬರ್ತೀನಿ,
ಲೋನ್ ಮೇಲೆ ಬರ್ತೀನಿ ಅಂದ್ರೇನೆ ಲೋನ್ ಮೇಲೆ ಬಂದರೆ 10,000 ಜಾಸ್ತಿ ಆಗುತ್ತೆ, ಯಾಕೆಂದರೆ ನಮ್ಗೆ ಟ್ಯಾಕ್ಸ್ ಎಲ್ಲ ಬರುತ್ತೆ. ಫುಲ್ ಕ್ಯಾಶಲ್ಲಿ ಬಂದರೆ 10,000 ಕಡಿಮೆ ಆಗುತ್ತೆ. ಈ ಗಾಡಿ ಫೈನಲ್ ಟು ಫೈನಲ್ 4,80,000 ಕೊಡ್ತೀನಿ ಸರ್. 4,80,000 4,80,000. ಹೌದು, ಟಾಪ್ ಅಂಡ್ ವೆಹಿಕಲ್ 8,80,000 ಇದೆ ಗಾಡಿ ಹೊಸದು. ನಾವು 4,80,000 ಗಾಡಿ ಕೊಡ್ತೀವಿ. ಟಾಪ್ ಅಂಡ್ ವೆಹಿಕಲ್ ಇದು. ಸೂಪರ್. ಹಾಗೆ ನೆಕ್ಸ್ಟ್ ಮತ್ತೊಂದು ಇರೋದು ಸರ್ i20. ಸರ್ i20 2009 ಮಾಡಲ್ ಸೆಕೆಂಡ್ ಓನರ್. ಯಾವ ವೇರಿಯಂಟ್ ಸರ್ ಇದು? ಸರ್ ಇದು ಬಂದು ಮ್ಯಾಗ್ನಾ ಇದು. ಓಕೆ, ಮಿಡಲ್ ವರ್ಷನ್ ಮ್ಯಾಗ್ನಾ ಪೆಟ್ರೋಲ್ ವೇರಿಯಂಟ್ ಇದು. ಓಕೆ, 80,000 ಓಡಿದೆ ಸರ್. 2,60,000 ಕೊಡ್ತೀನಿ. ಬರೀ 20,000 ಓಡಿರೋ ಗಾಡಿ. 80,000 ಓಡಿದೆ. 80,000 ಓಡಿ 2,60,000 ಕೊಡ್ತೀನಿ. 2,60,000 ಗೆ ನಿಮಗೆ 10th ಆನಿವರ್ಸರಿ ಮ್ಯಾಗ್ನಾ ವೇರಿಯಂಟ್ ಸಿಕ್ಕಿರೋದು i20. ಮೈಲೇಜ್ ಪೆಟ್ರೋಲ್ ಅಲ್ವಾ? ಪೆಟ್ರೋಲ್ ವೇರಿಯಂಟ್. ಓಕೆ. ಹಾಗೆ ಮತ್ತೊಂದು ಡಸ್ಟರ್ ಇರೋದು ಸರ್. ಸರ್ ಡಸ್ಟರ್ 2015 ಮಾಡಲ್ ಸರ್ ಇದು. ಓಕೆ, 2015 ಮಾಡಲ್ ಸೆಕೆಂಡ್ ಓನರ್ ಸರ್. 93,000 ಓಡಿದೆ. ಯಾವುದು 110 110 PS ಡೀಸೆಲ್? ಹೌದು. ಓಕೆ, ಡಸ್ಟರ್ ಅಡ್ವೆಂಚರ್ ಸರ್ ಇದು. ಓಕೆ, ಅಡ್ವೆಂಚರ್ ಡಬಲ್ ಏರ್ ಬ್ಯಾಗ್ ABS ಬರೋ ಗಾಡಿ ಇದು. ಗಾಡಿ ತುಂಬಾ ಚೆನ್ನಾಗಿದೆ, ಎಲ್ಲ ಶೋರೂಮ್ ಮೇಂಟೆನೆನ್ಸ್. ಫೈನಲ್ ಟು ಫೈನಲ್ 5,40,000 ಕೊಡ್ತೀವಿ. 5,40,000 ಗೆ ಲೋನ್ ಆಗುತ್ತಲ್ಲ ಸರ್ ಇದ್ರ ಮೇಲೆ? ಹೌದು ಸರ್. ಇದು ಸೆಕೆಂಡ್ ಓನರ್ ಆಗಿದೆ, ಫೋರ್ಡ್ ಆಸ್ಪೆರ್. ಓಕೆ ಸರ್ 2015 ಮಾಡಲ್ ಇದು. 2015 ಮಾಡಲ್ ಪೆಟ್ರೋಲ್ ವೇರಿಯಂಟ್. ಸೆಕೆಂಡ್ ಓನರ್. ಓಡಿರೋದು ಸರ್ ಓಡಿರೋದು ಬರೀ 53,000. 53,000 ಸರ್. ಇದು ನಾವು ಹೇಳ್ತಾ ಇರೋದು 4 ಲಕ್ಷ, ಆದ್ರೆ ನಿಮ್ ಕಡೆಯಿಂದ ಬಂದ್ರೆ 3,60,000 ಕೊಡ್ತೀನಿ. ಫುಲ್ ಲೋನ್ ಆಗುತ್ತೆ. ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಸಿಗುತ್ತೆ. ಜಸ್ಟ್ ಇವಾಗ ಬಂದಿದೆ ಗಾಡಿ. ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಇವಾಗ ಬಂದಿರೋ ಗಾಡಿ ಸಿಕ್ತಿರೋದು ಅಂತ ಹೇಳ್ಬೋದು. ರೆಕಾರ್ಡ್ ಸಿಗುತ್ತೆ. ಸೆಕೆಂಡ್ ಓನರ್ ಆಸ್ಪೈರೋ ಫುಲ್ಲಿ ಟಾಪ್ ಅಂಡ್ AC ಪವರ್ ಶೇರಿಂಗ್ ಪವರ್ ವಿಂಡೋಸ್ ಮಿಕ್ಸ್ ಎಲ್ಲ ಬರುತ್ತೆ. ಜೀರೋ ಡೌನ್ ಪೇಮೆಂಟ್ ಅಲ್ಲ ಅಂದ್ರೆ ಜೇಬಲ್ ಕಾಸಿಲ್ಲ ಅಂದ್ರೆ ಗಾಡಿ ಕೊಡ್ತೀವಿ. ಪೆಟ್ರೋಲ್ ವೇರಿಯಂಟ್ ಇದು ಸರ್. ನಾವು ಎಲ್ಲೋ ಬೋರ್ಡ್ ಗಾಡಿ ತೊಗೊಂಡಿದ್ದೀವಿ. ಎಲ್ಲೋ ಬೋರ್ಡ್ ಗಾಡಿ ನಾವು ಲಾಸ್ಟ್ ಟೈಮ್ ಒಂದು ತೋರಿಸಿದ್ವಿ, ಅದು ಸೇಲ್ ಆಗೋಯ್ತು. ಮತ್ತೊಂದು ವೆಹಿಕಲ್ಸ್ ಅದೇ ಕಂಪ್ನಿಯಿಂದ ಬಂದಿದೆ. 2018 ಮಾಡಲ್ ಸರ್ ಇದು. ಬರೀ 2,000 ಓಡಿರೋದು. ಬರೀ 2,000 ನೀವು ಓಡಿರೋದು ನೋಡಿ ಶಾಕ್ ಆಗ್ತೀರಾ. ಎಲ್ಲ ಶೋರೂಮ್ ಟೈರ್ಗಳು, ಎಲ್ಲ ಶೋರೂಮ್ ಇಂದ ಯಾವ ಟೈರ್ ಇದೆ ಅದೇ ಟೈರ್ ಇದೆ. ಯಾವ್ದು ರಿಪ್ಲೇಸ್ಮೆಂಟ್ ಇಲ್ಲ. ಕಾರ್ಗೋ ಸರ್ ಇದು. ಕಾರ್ಗೋ ಸರ್ ಆಕ್ಚುಲಿ ಕಮರ್ಷಿಯಲ್ ಯೂಸ್ಗೆ ಕಾರ್ಗೋ ಇದು ಬಂದು ಲಗೇಜ್ ಹೊಡಿ ಅಂತ ಗಾಡಿ. ಇದೇನ್ ಬೇಕಾದ್ರೆ ಲಗೇಜ್ ಹೊಡಿಬೋದು ಇದರಲ್ಲಿ. ಸಿಂಗಲ್ ಓನರ್. ಫ್ರಂಟಿಗೆ 2 ಸೀಟ್ ಇರುತ್ತೆ. ಸಿಂಗಲ್ ಓನರ್ AC ಇರುತ್ತೆ. ಸಿಂಗಲ್ ಓನರ್ ಗಾಡಿ. ಮತ್ತೆ ಗಾಡಿನಲ್ಲಿ ನೀವು ನೋಡ್ತಾ ಇರೋದು ಎಲ್ಲ ಲಗೇಜ್ ಹೊಡೆಯೋ ಗಾಡಿಗಳಿವು. ಬೇಕಂದ್ರೆ ನೀವು ಹಿಂದ್ಗಡೆ ಏನಾದ್ರು ಮಾಡ್ಕೊಳ್ಳೋದು. ಹಿಂದಗಡೆ ಏನಾದ್ರು ತೆಗಿಬೋದು, ಇಡ್ಬೋದು. ಯಾರು ಲೈಕ್ ATM ಇದು ಇರುತ್ತಲ್ಲ ಸರ್, ಮಿಷಿನ್ ಅದಕ್ಕೆ ಬೆಸ್ಟ್ ವೆಹಿಕಲ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಯಾರು ಲಗೇಜ್ ಪರ್ಪಸ್ ಯೂಸ್ ಮಾಡೋರು ತಗೊಂಡೋಗ್ಬೋದು. ಪ್ರೈಸಿಂಗ್ ಸರ್ ಪ್ರೈಸ್ ಫೈನಲ್ ಟು ಫೈನಲ್ 3,75,000 ಕೊಡ್ತೀನಿ ಸರ್. 3,75,000 ಗೆ ಬರೀ 2,000 ಓಡಿರೋ ಗಾಡಿ. 2,000 ಓಡಿರೋ ಗಾಡಿ. ಓಕೆ. ಹಾಗೆ ತುಂಬಾ ಜನ ಈಕೋ ಗಾಡಿಗಳು ಕೇಳ್ತಾರೆ. ಕಮರ್ಷಿಯಲ್ ವೆಹಿಕಲ್ ನೋಡಿದ್ರಿ, ಇದು ನಾರ್ಮಲ್ ವೈಟ್ ಬೋರ್ಡ್ ಸರ್. ಇದು 5 ಸೀಟರ್ AC 2017 ಮಾಡಲ್ ಸರ್ ಇದು. ಓಕೆ, 45,000 ಓಡಿದೆ. ಸೆಕೆಂಡ್ ಓನರ್ ಆಗಿದೆ. ಬಟ್ ಗಾಡಿ ಚೆನ್ನಾಗಿದೆ ಸರ್. ಇದು ಮುಂದ್ಗಡೆ ಎಲ್ಲ ಒಂದ್ ಸ್ವಲ್ಪ ವರ್ಕ್ ನಡೆದಿದೆ. ಆಫ್ಟರ್ ಮಾರ್ಕೆಟ್ ಇದು ಮತ್ತೆ ಮೇಲ್ಗಡೆ ಹಾಕಿದಾರೆ ಅಂತ ಹೇಳ್ಬೋದು. ಹೌದು. ರೆಕಾರ್ಡೆಡ್ ಸಿಗುತ್ತೆ. ಫಿಟ್ಟಿಂಗ್ಸ್ ಇದೆ ಗಾಡಿ. ರೆಕಾರ್ಡೆಡ್ 45,000 ಶೋರೂಮ್ ರೆಕಾರ್ಡೆಡ್. ಪ್ರೈಸ್ ಸರ್ 4 ಕಾಲ್ ಹೇಳ್ತಾ ಇದೀವಿ. ನಿಮ್ ಕಡೆಯಿಂದ ಬಂದ್ರೆ 385 ಗಾಡಿ ಕೊಡ್ತೀವಿ. 50,000 ಫ್ಲಾಟ್ ಡಿಸ್ಕೌಂಟ್. 385 ಫೈನಲ್ ಕೊಡ್ತೀನಿ. ನಾವೆಲ್ಲ ಜಸ್ಟ್ ಒಂದು 10,000 15,000 ಇಟ್ಕೊಂಡು ವ್ಯಾಪಾರ ಮಾಡೋರು. 50,000 30,000 ಇಟ್ಕೊಂಡೆಲ್ಲ ವ್ಯಾಪಾರ ಮಾಡಲ್ಲ. ನಮಗೆ ಬಂದಿರೋದೇ 355. ಖರ್ಚು ಅಂತ 360 ಬಿದ್ದಿದೆ. ಒಂದು 385 ಬಂದ್ರೆ ಕೊಡ್ತೀವಿ. ಕುತ್ಕೊಂಡು ಟೇಬಲ್ ಮೇಲೆ ಕುತ್ಕೊಂಡ್ರೆ ಇನ್ನೊಂದು 5,000 ರೂಪಾಯಿ ಕಡಿಮೆ ನೆಗೋಷಿಯಬಲ್ ಆಗುತ್ತೆ. ವಿತ್ ನಮ್ದು ಟ್ರಾನ್ಸ್ಫರ್ ಎಲ್ಲ ಬರುತ್ತೆ. ಓಕೆ, ಫ್ಲಾಟ್ ಪ್ರೈಸ್ ಅಲ್ಲೂ ನೆಗೋಷಿಯಬಲ್ ಇದೆ. ಹಾಗೆ ನೆಕ್ಸ್ಟ್ ಮತ್ತೊಂದು ಡಸ್ಟರ್ ಅಂತಿರೋದು ಸರ್. ಸರ್ ಇದು ನಿಸಾನ್ ದಸ್ತಾನ್ ರೆಡಿಗೋ. ಇದು ಬಂದು ಸರ್ 5 ಸೀಟರ್ ವೆಹಿಕಲ್. ಇದು ಸಿಂಗಲ್ ಓನರ್ 2017 ಮಾಡಲ್ ಸರ್. ಇದು ಓಡಿರೋದು 51,000 ಓಡಿದೆ. ಪೆಟ್ರೋಲ್ ವೇರಿಯಂಟ್ 2017 ಮಾಡಲ್ ಸಿಂಗಲ್ ಓನರ್ ಗಾಡಿ. ಪ್ರೈಸಿಂಗ್ ನೀವು ಕೋಟ್ ಮಾಡಿರೋದು 2,95,000. ಬಟ್ ಅದ್ರ ಮೇಲೆ ನೆಗೋಷಿಯೇಟ್ ಆಗುತ್ತೆ ಅಂತ ಹೇಳ್ತಾರೆ. ಪ್ರೈಸ್ ಹೇಳಿ ಸರ್. ಮ್ಯಾಕ್ಸ್ ಟು ಮ್ಯಾಕ್ಸ್ ಫೈನಲ್ ಟು ಫೈನಲ್ 2,65,000 ಗಾಡಿ ಕೊಡ್ತೀವಿ ಸರ್. 2,65,000 ಬಂದ್ರೆ ನೆಗೋಷಿಯಬಲ್ ಆಗುತ್ತಾ? ಒಂಚೂರು ಆಗುತ್ತೆ ಬಂದ್ರೆ. ಓಕೆ. ಹಾಗೆ ಟ್ರಾನ್ಸ್ಫರ್ ಎಲ್ಲ ಫ್ರೀ ಇರುತ್ತೆ. ಹೌದು, ಅಂಡ್ RTO ಎಲ್ಲ ಫ್ರೀ ಇರುತ್ತೆ. ಹಾಗೆ ನೆಕ್ಸ್ಟ್ ಮತ್ತೊಂದು ಸ್ವಿಫ್ಟ್ ಇರೋದು ಸರ್. ಸ್ವಿಫ್ಟ್ ಸರ್ 2009 ಮಾಡಲ್ ಸರ್. ಇದು ಸೆಕೆಂಡ್ ಓನರ್. ಯಾವ ವೇರಿಯಂಟ್ ಸರ್? VDI ಡೀಸೆಲ್ ಇದು. ಡೀಸೆಲ್ ವೇರಿಯಂಟ್ ಸೆಕೆಂಡ್ ಓನರ್. ಓಡಿರೋದು ಎಷ್ಟು ಸರ್ ಇದು? ಸರ್ ಓಡಿರೋದು 1,60,000 ಓಡಿದೆ. ಶೋರೂಮ್ ರೆಕಾರ್ಡ್. ಓಕೆ. ಬಂದು ಇದಕ್ಕೆ ನಿಮ್ಗೆ ಅಲೈಸ್ ಎಲ್ಲ ಇದೆ ನೋಡಿ. ಅಲೈಸ್ ಆಲ್ಮೋಸ್ಟ್ ಒಂದು 10 ಗಾಡಿ ತೋರಿಸಿದೀನಿ. ಎಲ್ಲ ಶೋರೂಮ್ ರೆಕಾರ್ಡ್ ಅಂತ. ಶೋರೂಮ್ ರೆಕಾರ್ಡ್ ಸರ್. ಆಮೇಲೆ ಇದು ಅಲೈಸ್ ಇದೆ. ಮತ್ತೆ ನಿಮ್ಗೆ ಟಚ್ ಸ್ಕ್ರೀನ್ ಸಿಸ್ಟಮ್, ಒಳಗಡೆ ಲೆದರ್ ಸೀಟ್ಸ್ ಎಲ್ಲ ಇದೆ ಗಾಡಿನಲ್ಲಿ. ಸರ್ ಫೈನಲ್ ಟು ಫೈನಲ್ 3,25,000 ಆಗುತ್ತೆ ಸರ್ ಈ ಗಾಡಿ. 3,25,000. ಹೌದು. ನೆಗೋಷಿಯಬಲ್ ಪ್ರೈಸ್ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್. 2008 ಮಾಡಲ್ ಶಿಫ್ಟ್ ಇದು. ಡೀಸೆಲ್. ಹೌದು, ಡೀಸೆಲ್ ವೇರಿಯಂಟ್ 2008. FC ಎಲ್ಲ ರನ್ನಿಂಗ್ ಇದೆಯಾ ಸರ್? ಸರ್ FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್. ಇವಾಗ ಓನರ್ ಸೆಕೆಂಡ್ ಓನರ್. ಓಡಿರೋದು 80,000 ಓಡಿದೆ.
ಇದಕ್ಕೆ ರೆಕಾರ್ಡ್ ಸಿಗುತ್ತಾ? ರೆಕಾರ್ಡ್ ಸಿಗುತ್ತೆ. ಎಲ್ಲ ಔಟ್ ಸೈಡ್ ಸ್ವಲ್ಪ ಆಗಿದೆ ಕೆಲಸ, ಅಂದ್ರೆ ಔಟ್ ಸೈಡ್ ಅಂದ್ರೆ ಹೊರಗಡೆ ಕೆಲಸ ಮೆಕ್ಯಾನಿಕ್ ಹತ್ರ ಮಾಡ್ತಿದ್ದಾರೆ. ನೋಡಬಹುದು ಟೈರ್ ಗಾಡಿ ಚೆನ್ನಾಗಿದೆ, ಮತ್ತೆ ಟಚ್ ಸ್ಕ್ರೀನ್ ಸಿಸ್ಟಮ್ ಒಳ್ಳೆ ಸಿಟ್ಟಿಂಗ್ ಎಲ್ಲ ಇದೆ ಸರ್ ಗಾಡಿ. ಓಕೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ, ಆಫ್ಟರ್ ಮಾರ್ಕೆಟ್ ಹಾಕಿದ್ರೆ ಎಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಡೀಸೆಲ್ ಡೀಸೆಲ್ ವಿಡಿಯೋ ಇದು. ಓಕೆ, ಆರಾಮಾಗಿ ನಿಮಗೆ 15 ರಿಂದ 20 ಆರಾಮಾಗಿ ಮೈಲೇಜ್ ಬರುತ್ತೆ ಸರ್. ಪ್ರೈಸಿಂಗ್ ಸರ್ 20-22 ಬರುತ್ತೆ. ಪ್ರೈಸಿಂಗ್ ಸರ್ ಪ್ರೈಸಿಂಗ್ ನಾವು 3 ಕಾಲ್ ಹೇಳ್ತಾ ಇದ್ದೀವಿ, ನಿಮ್ ಕಡೆಯಿಂದ ಬಂದ್ರೆ 270 ಕೊಟ್ಬಿಡ್ತೀವಿ. 2,70,000ಕ್ಕೆ ಡೀಸೆಲ್ ವೇರಿಯಂಟ್ ಸಿಗ್ತಿರೋದು. ಹಾಗೆ ನೆಕ್ಸ್ಟ್ ಮತ್ತೊಂದು i20 ಇರೋದು ಸರ್. ಸರ್ i20 ಇದು ಸರ್ ಆಸ್ಟಾ ಸರ್, ಇದು ಟಾಪ್ ಅಂಡ್ ಗಾಡಿ, ಟಾಪ್ ಅಂಡ್ ಆಸ್ಟಾ ಬಟನ್ ಸ್ಟಾರ್ಟ್ 6 ಇಯರ್ ಬ್ಯಾಕ್ ಗಾಡಿ ಇದು. ಸೇಫ್ಟಿ ವೈಸ್ ಹೌದು, 2019 ಮಾಡಲ್ಲ, ಓಡಿರೋದು 35,000, ಸಿಂಗಲ್ ಓನರ್ ಗಾಡಿ. ಓಡಿರೋದು ಬರೀ 35,000, ಸಿಂಗಲ್ ಓನರ್ ಗಾಡಿ, ಫುಲ್ಲಿ ಟಾಪ್ ಅಂಡ್, ಎಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ ಅಂಡ್ 6 ಏರ್ ಬ್ಯಾಗ್ಸ್ ವಿತ್ ಸೇಫ್ಟಿ ವೈಸ್ ನೋಡಬಹುದು. ಇಂಟೀರಿಯರ್ ನಿಮಗೆ ಲೆದರ್ ಸೀಟ್ ಇದೆ, ಇದರಲ್ಲಿ ನಾವಿಂಗ್ ಸಿಸ್ಟಮ್, ಸ್ಟೀರಿಂಗ್ ಕಂಟ್ರೋಲ್ ಸ್ವಿಚಸ್, ಹಾಗೆ ಡಿಫಾಗರ್, ನಿಮಗೆ ಪವರ್ ಮಿರರ್ಸ್ ಎಲ್ಲ ಬರುತ್ತೆ ಈ ಗಾಡಿನಲ್ಲಿ. ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್? ಸರ್ ಪ್ರೈಸಿಂಗ್ ನ ಬಂದು 7,80,000 ಹೇಳ್ತಾ ಇದ್ದೀವಿ ಸರ್. ನಿಮ್ ಕಡೆಯಿಂದ ಬಂದ್ರೆ 7,25,000 ಗಾಡಿ ಕೊಡ್ತೀವಿ. 7,25,000ಗೆ 6 ಏರ್ ಬ್ಯಾಗ್ ಇರೋದು ಆಸ್ತಾ ಗಾಡಿ ಸಿಗುತ್ತೆ, 34,000 ಓಡಿರೋದು. ಹಾಗೆ ನೆಕ್ಸ್ಟ್ ಗಾಡಿ ಸರ್ ಮತ್ತೊಂದು ಸರ್, ಇದು ಬಲಿನೋ. ಸರ್ ಬಲಿನೋ ಮಾಡಲ್ 2017 ಮಾಡಲ್ ಸರ್, ಇದು ಝೀಟಾ ಬಟನ್ ಸ್ಟಾರ್ಟ್. ಝೀಟಾ ಪೆಟ್ರೋಲ್ ಗಾಡಿ, ಪೆಟ್ರೋಲ್ ವೇರಿಯಂಟ್, ಸಿಂಗಲ್ ಓನರ್ ಗಾಡಿ. ಇದನ್ನು ಓಡಿರೋದು ಹೇಳಿ ಸರ್? ಓಡಿರೋದು 40,000, 40,000 ಓಡಿದೆ. ಗಾಡಿನಲ್ಲಿ ಬಟನ್ ಸ್ಟಾರ್ಟ್ ಗಾಡಿ ಇದು, ಝೀಟಾ. ನಿಮಗೆ ಅಲೈಸ್, ಡಿಫಾಗರ್, ಇದ್ರಲ್ಲೂ ನಿಮಗೆ ಎಲ್ಲಾ ತರ ಬರುತ್ತೆ. ನ್ಯಾವಿಗೇಷನ್ ಸಿಸ್ಟಮ್ ಬರಲ್ಲ, ಬಟ್ ನಿಮಗೆ ಸ್ಟೇರಿಂಗ್ ಕಂಟ್ರೋಲ್ ಸ್ವಿಚಸ್ ಎಲ್ಲ ಬರುತ್ತೆ ಈ ಗಾಡಿನಲ್ಲೂ. ಪ್ರೈಸಿಂಗ್ ಚೆನ್ನಾಗಿದೆ ಗಾಡಿ ಸರ್. 6,80,000 ಹೇಳ್ತಾ ಇದೆ ಸರ್. ನೆಗೋಷಿಯಬಲ್ 6,40,000 ಗಾಡಿ ಕೊಡ್ತೀವಿ ಸರ್. 6,40,000 ಗಾಡಿ ಕೊಡ್ತೀವಿ ಸರ್. ಇದು ಬಂದು ಎಸ್ಟಾರ್. ಎಸ್ ಸರ್ ಹೇಳಿ. ಎಸ್ಟಾರ್ 2011 ಮಾಡಲ್ ಸರ್ ಇದು. ಓಕೆ ಸರ್, ಇದು ಬಂದು ಓನರ್ಶಿಪ್ ಜಾಸ್ತಿ ಆಗಿದೆ, ಬಟ್ ಗಾಡಿ ಓಡಿರೋದು ಬಂದು 42,000 ಅಷ್ಟೇ. ರೆಕಾರ್ಡ್ ಇದೆ. ಇದೆಯಾ? ರೆಕಾರ್ಡ್ ಇದೆ. ಓಕೆ, ABS ಗಾಡಿ ವಿತ್ ABS ಆಟೋಮೆಟಿಕ್ 42,000 ಓಡಿದೆ. ಇಡೀ ಫ್ಯಾಮಿಲಿ ಓಡಿಸಂತ ಗಾಡಿ. ಆಟೋಮೆಟಿಕ್ ಮೈಲೇಜ್ ಎಷ್ಟು ಬರುತ್ತೆ ಸರ್? ಸರ್ ಮೈಲೇಜ್ ನಿಮಗೆ ಆಟೋಮೆಟಿಕ್ ಅಲ್ಲಿ ಒಂದು 13, 14, 15 ಗಂಟೆ ಬರುತ್ತೆ ಸರ್. ಬಟ್ ಸಿಟಿ ಓಡಾಡಕ್ಕೆ ಬೆಸ್ಟ್ ವೆಹಿಕಲ್. ಪ್ರೈಸಿಂಗ್ ಈ ಗಾಡಿ ಪ್ರೈಸ್ ಬಂದು ಸರ್, ಇದು ಫಸ್ಟ್ ಓನರ್ ಆಗಿದ್ರೆ 3 ಕಾಲ್ ಕಮ್ಮಿ ಯಾರು ಕೊಡಲ್ಲ. ಸೆಕೆಂಡ್ ಓನರ್ ಆದ್ರೆ ನಿಮಗೆ 2.25 ಕಮ್ಮಿ ಯಾರು ಕೊಡಲ್ಲ. ಹಾಗೆ ಇದು ಥರ್ಡ್ ಓನರ್ ಆಗಿರೋದ್ರಿಂದ 2.35 ಗಾಡಿ ಕೊಡ್ತೀವಿ. 2,35,000 ಒಂದು ಫೈನಲ್ ಪ್ರೈಸ್ ಹೇಳಿ ಸರ್. 2 ಕಾಲ್ ಆಗುತ್ತೆ ಸರ್. 2,25,000. ಹಾಗೆ ನೆಕ್ಸ್ಟ್ ಹೋಂಡಾ ಬ್ರಿಯೋ ಒಂದಿರೋದು ಸರ್. ಬ್ರಿಯೋ 2013 ಮಾಡಲು ಸರ್. ಇದು 2013 ಸಿಂಗಲ್ ಓನರ್ VMT ಟಾಪ್ ಎಂಡ್. ಓಡಿರೋದು ಪೆಟ್ರೋಲ್ ವೆಹಿಕಲ್ ಓಡಿರೋದು ಸರ್. ಓಡಿರೋದು ಬರೀ 68,000. ಇದು 68,000 ಹೋಂಡಾ ಬ್ರಿಯೋ ಚಿಕ್ಕ ಗಾಡಿ ನೋಡೋರಿಗೆ ಇಂಟೀರಿಯರ್ ನಿಮಗೆ ತೋರಿಸ್ತಾರೆ. ಇದರೊಳಗಡೆ ನೋಡ್ತಾ ಇರಬಹುದು ನೀವು, ಒಳ್ಳೆ ಸಿಟ್ಟಿಂಗ್ ಇದೆ. ಹೌದು, ಮತ್ತೆ ಕಂಫರ್ಟ್ ಆಗಿದೆ ಸರ್. ಎಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ನಿಮಗೆ. ಅಂಡ್ ಚಿಕ್ಕ ಗಾಡಿ ಬ್ರಿಯೋ ನೋಡೋರಿಗೆ ಬೆಸ್ಟ್ ಗಾಡಿ ಅಂತ ಹೇಳ್ಬೋದು. ಅಂಡ್ ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್ ಅದಕ್ಕೆ? ಸರ್ ಪ್ರೈಸಿಂಗ್ ಒಂದು 380 ಹೇಳ್ತಾ ಇದೀವಿ. ಒಂದು ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ ಸರ್. 3.5 ಕೊಡ್ತೀನಿ ಸರ್ ಗಾಡಿ. 3,50,000. ಹೌದು. ಇದು ಡೌನ್ ಪೇಮೆಂಟ್ ಆಗೋದ್ರೆ ಒಂದು 50,000 ಸಿಕ್. 50,000 ನೀವು ಮಾಡಿದ್ರು ಇಲ್ಲ 100% ಲೋನ್ ಮಾಡ್ಕೊಡಿ ಅಂದ್ರೆ ಮಾಡ್ಕೊಡ್ತೀವಿ. 0 ಡೌನ್ ಪೇಮೆಂಟ್, 0 ಡೌನ್ ಪೇಮೆಂಟ್ ಮಾಡ್ಕೊಡ್ತೀವಿ. ಓಕೆ. ಹಾಗೆ ನೆಕ್ಸ್ಟ್ ಮತ್ತೊಂದು ಇರೋದು ಸರ್, ಗ್ರ್ಯಾಂಡ್ i10 ಸರ್. ಗ್ರ್ಯಾಂಡ್ i10 ಡೀಸೆಲ್ ಇದು 2019 ಮಾಡಲ್ ಸರ್. ಓಡಿರೋದು ಬರೀ ನಿಮಗೆ 70,000 ಶೋರೂಮ್ ರೆಕಾರ್ಡ್. ಆಮೇಲೆ ಮೈಲೇಜ್ ಎಲ್ಲ 25 ಬರುತ್ತೆ. ಹೌದು, ಡೀಸೆಲ್ ವೇರಿಯಂಟ್ ಆರಾಮಾಗಿ ಬರುತ್ತೆ ನಿಮಗೆ. ಅದು ಗ್ರ್ಯಾಂಡ್ i10 ಫುಲ್ ಟಾಪ್ ಎಂಡ್ ಸ್ಪೋರ್ಟ್ಸ್ ವೇರಿಯಂಟ್. ಸಿಂಗಲ್ ಓನರ್ ಡೀಸೆಲ್ ವೆಹಿಕಲ್. ಓಕೆ. ತುಂಬಾ ಓಡಾಡೋರಿಗೆ ಮತ್ತೆ ತುಂಬಾ ಕೆಲಸ ಇರೋರಿಗೆ ಸ್ಮಾಲ್ ಆಗಿ ಇದನ್ನ ತುಂಬಾ ಕೆಲಸ ಇರುತ್ತಲ್ಲ ಅವರಿಗೆ, ಇಡೀ ಸಿಟಿ ಓಡಾಡಬೇಕು, ಮಾರ್ಕೆಟಿಂಗ್ ಮಾಡಬೇಕು, ಮತ್ತೊಂದು ದೂರ ಇದೆ ಆಫೀಸು, ಡೈಲಿ 50 ಕಿಲೋಮೀಟರ್ ರನ್ನಿಂಗ್ ಇದೆ ಅಂದ್ರೆ ಅವರಿಗೆ ವರ್ಕೌಟ್ ಆಗುತ್ತೆ ಇದು ಡೀಸೆಲ್. ಅದೇ ಒಂದು 2 ಲೀಟರ್ ಪೆಟ್ರೋಲ್ ಹಾಕಿದ್ರೆ ಆರಾಮಾಗಿ ಹೋಗಬಹುದು. ನೀವು ಇಲ್ಲಿಂದ ವೈಟ್ ಫೀಲ್ಡ್ ಹೋಗಿ ಬರಕ್ಕೆ ಸುಮಾರು ನಿಮಗೆ ಒಂದು 3 ಲೀಟರ್ ಇದ್ರೆ ಹೋಗ್ಬಂದ್ಬಿಡುತ್ತೆ ಸರ್. ಹೌದು. ಓಕೆ. ಡೀಸೆಲ್ ವೇರಿಯಂಟ್. ಪ್ರೈಸಿಂಗ್ ಏನು ಕೋಟ್ ಮಾಡ್ತೀರಾ? ಪ್ರೈಸಿಂಗ್ ಬಂದು ನಾವು 5.65 ಹೇಳ್ತಾ ಇದೀವಿ ಸರ್. ಫೈನಲ್ ಟು ಫೈನಲ್ 5,25,000 ಗಾಡಿ ಕೊಡ್ತೀನಿ. 5,25,000 19 ಮಾಡಲು 5 ಲಕ್ಷ ಲೋನೇ ಆಗುತ್ತೆ. ಬರೀ 25,000 ತಗೊಂಡ್ ಬಂದ್ರೆ ಗಾಡಿ 25,000 ತಂದು ಗಾಡಿನ ನಾವು ಲೋನ್ ಮಾಡಿಸ್ಕೊಡ್ತೀವಿ. ಓಕೆ. ಹಾಗೆ ನೆಕ್ಸ್ಟ್ ಬೀಟ್ ಇರೋದು ಸರ್. ಬೀಟ್ ಎಕ್ಸಲೆಂಟ್ ಕಂಡೀಷನ್ ಇದು ಸರ್. ಬರೀ 52,000 ಓಡಿದೆ ಸರ್. ಇದು 52,000 ಓಡಿದೆ ಗಾಡಿ. ಹೌದು. ಬೀಟ್ ಅಲ್ಲಿ ಸಿಗೋದು 1,80,000 ಮೇಲೆನೆ ಓಡಿರೋ ಗಾಡಿ ಸಿಗುತ್ತೆ ಸರ್. ಗಾಡಿ ಮಾತ್ರ ಓನರ್ ಸೆಕೆಂಡ್ ಓನರ್ ಆಗಿರುತ್ತೆ. ಡೀಸೆಲ್ ಪೆಟ್ರೋಲ್ ಸರ್? ಪೆಟ್ರೋಲ್ ವಿತ್ LPG ಕಂಪನಿಯಿಂದನೇ ಬರುತ್ತೆ. 2 in 1 ಇದೆ. ಓಕೆ. LPG ಇದೆ, ಪೆಟ್ರೋಲ್ ಇದೆ. ಓಕೆ. ನಿಮ್ಗೆ ಇಂಟೀರಿಯರ್ ತೋರಿಸ್ತಿದ್ದೀನಿ. ಗಾಡಿನಲ್ಲಿ ತುಂಬಾ ಚೆನ್ನಾಗಿ ಸರ್. ಇಂಟೀರಿಯರ್ ಆಗಲಿ, ಬಾಡಿ ಲೈನಿಂಗ್ ಆಗಲಿ, ಪೇಂಟಿಂಗ್ ಆಗಲಿ ಎಲ್ಲ ಒರಿಜಿನಲ್ ಇದೆ. ಯಾವುದು ನಾವು ಟಚ್ ಅಪ್ ಮಾಡಿಸಿಲ್ಲ. ಇದನ್ನ ಒರಿಜಿನಲ್ ಪೇಂಟ್ ಅಲ್ಲಿ ಗಾಡಿ ಇರೋದು. ಪ್ರೈಸಿಂಗ್ ಸ್ಮೂತ್ ಇದೆ ಸರ್. ಇಂಜಿನ್ ಎಲ್ಲ ಇರೋದು. ಪ್ರೈಸಿಂಗ್ 2.20 ಫೈನಲ್ ಕೇಳ್ತಾ ಇದೀವಿ ಸರ್. ಅದೇ ಫೈನಲ್ ಆಗುತ್ತೆ. ಅದೇ ಫೈನಲ್. ಒಂದು 5,000 ಬಂದ್ರೆ ನೆಗೋಷಿಯಬಲ್ ಕೊಡ್ತೀವಿ. 2,20,000 ಆಗುತ್ತೆ ಫೈನಲ್. ಮತ್ತೆ ನಾವು ಇದ್ರ ಹೊಸ ಟೈರ್ಸ್ ಎಲ್ಲ ಹಾಕಿದೀವಿ. ಓಕೆ.
ಕಂಪ್ನಿ ಟೈರ್ಸ್ ಇತ್ತು ಹೋಗಿತ್ತದು, ಹೊಸ ಟೈರ್ಸ್ ಹಾಕಿದ್ವಿ. ಬಟ್ ಈ ಗಾಡಿ ತಗೊಂಡ್ರೆ ವರ್ತ್ ಅನ್ಕೋತೀನಿ, ಬಿಕಾಸ್ 2-in-1 ಗಾಡಿ ವಿತ್ LPG ಬರುತ್ತಲ್ಲ. ಪೆಟ್ರೋಲ್ ವೇರಿಯಂಟ್ ನಿಮಗೆ ಇಲ್ಲ ಅಂದ್ರೆ 1,80,000 1,90,000 ಸಿಗುತ್ತೆ. ಎಲ್ಲಾ ವೆಹಿಕಲ್ಸ್ಗೂ ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ವ್ಯಾರಂಟಿ ಇರುತ್ತೆ. ಓಕೆ. ಹಾಗೆ ನೆಕ್ಸ್ಟ್ ಮತ್ತೊಂದು ವ್ಯಾಗನಾರ್ ಇರೋದು ಸರ್. ಸರ್ ವ್ಯಾಗನಾರ್ 2017 ಮಾಡಲ್ ಇದು ಸರ್. 40,000 ನೋಡಿದೆ. VXI ಇದು ಬರೀ 40,000. ಹೌದು, ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ನಿಮಗೆ ನೋಡಬಹುದು. AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ. 40,000 ಓಡಿರೋ ಗಾಡಿಗೆ ಏನ್ ಕೋಟ್ ಮಾಡ್ತೀರಾ ಸರ್? ಸರ್ ಫೈನಲ್ ಟು ಫೈನಲ್ ಇದಕ್ಕೆ 4,40,000 ಕೊಡ್ತೀವಿ ಸರ್. 4,40,000 4 ಲಕ್ಷ ಲೋನ್ ಆಗುತ್ತೆ. ಓ, 40,000 ತಗೊಂಡ್ಬಂದ್ರೆ 40,000 ಓಡಿರೋ ಗಾಡಿ ಕೊಡ್ತಿದ್ದೀರಾ? ಓಕೆ. ಹಾಗೆ ನೆಕ್ಸ್ಟ್ ಸರ್ i20 2014 ಮಾಡಲ್ ಇದೆ. ಯಾವ ವೇರಿಯಂಟ್? ಸ್ಪೋರ್ಟ್ಸ್ ವೇರಿಯಂಟ್. ಸ್ಪೋರ್ಟ್ಸ್ ವೇರಿಯಂಟ್. ಸಿಂಗಲ್ ಓನರ್. 14 ಸಿಂಗಲ್ ಓನರ್. ಓಡಿರೋದು ಎಷ್ಟಾಗಿದೆ? ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್ ಇದೆ. ಡೀಸೆಲ್ 85,000 ಓಡಿದೆ. ಎಲ್ಲ ಶೋರೂಮ್ ಹಿಸ್ಟ್ರಿ ಇದೆ. 14 ಮಾಡಲು ಸರ್. ಇದು ಫೈನಲ್ ಟು ಫೈನಲ್ 4 ಹೇಳ್ತೀವಿ. 4,30,000 ಗಾಡಿ ಕೊಡ್ತೀವಿ ಸರ್. 4,30,000ಗೆ ಸ್ಪೋರ್ಟ್ಸ್ ವೇರಿಯಂಟ್ ಸಿಂಗಲ್ ಓನರ್ ಗಾಡಿ ನಿಮ್ಗೆ ಸಿಗ್ತಿರೋದು. ಹಾಗೆ ವೆಂಟೋ ಹೋಗೋದಾದ್ರೆ ಸರ್? ಸರ್ ವೆಂಟೋ 2017 ಮಾಡಲ್ ಸರ್. ಇದು 2017 ಟಾಪ್ ಎಂಡ್ ಹೈಲೈನ್ ಹಾಮಿಯೋ. ಇದು ವೆಂಟೋದಲ್ಲಿ ಹಾಮಿಯೋ, ವೋಲ್ಕ್ಸ್ವ್ಯಾಗನ್ ಹಾಮಿಯೋ ಇದು. ಆಮಿಯೋ. ಓಕೆ. AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮಗೆ. ಡೀಸೆಲ್ ವೇರಿಯಂಟ್. ಡೀಸೆಲ್ ವೇರಿಯಂಟ್. ಓಡಿರೋದು 58,000 ಓಡಿದೆ. ಎಕ್ಸಲೆಂಟ್ ಕಂಡೀಷನ್. ನಿಮಗೆ 5 ಲಕ್ಷ ಲೋನೇ ಆಗುತ್ತೆ ಈ ಗಾಡಿಗೆ. ಪ್ರೈಸಿಂಗ್ ಹೇಳ್ತಿರೋದು ಸರ್? ಪ್ರೈಸ್ ಬಂದು ನಾವು 6.5 ಹೇಳ್ತಾ ಇದ್ದೀವಿ. ಫೈನಲ್ 625 ಗಾಡಿ ಕೊಡ್ತೀವಿ. 6,25,000 ಅಂದ್ರೆ ಹತ್ತತ್ರ ನೀವು 1 ಲಕ್ಷ ತಗೊಂಡ್ ಬಂದ್ರೆ ಗಾಡಿ ಸಿಗುತ್ತೆ. ಸನ್ನಿ ನಿಸಾನ್ ಸನ್ನಿ ಸರ್. ಸರ್ ಸಿಂಗಲ್ ಓನರು ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನ್ ಸರ್ ಇದು. ಓಕೆ. ಸಿಂಗಲ್ ಎಕ್ಸಲೆಂಟ್ ಕಂಡೀಷನ್. 2012 ಮಾಡಲು ಸಿಂಗಲ್ ಓನರು. 90,000 ಓಡಿದೆ. ಶೋರೂಮ್ ಸರ್ವಿಸ್. 90,000 ಓಡಿರೋ ಗಾಡಿ. ಹಾಗೆ ನಿಮಗೆ ಇಂಟೀರಿಯರ್ ಸ್ಕ್ರಾಚಸ್ ಇಲ್ಲ ಸರ್ ಗಾಡಿನಲ್ಲಿ. ಮತ್ತೆ ಪ್ರತಿಯೊಂದು ಶೋರೂಮ್ ಸರ್ವಿಸ್ ಆಗಿರೋದ್ರಿಂದ ಗಾಡಿ ತುಂಬಾ ಸ್ಮೂತ್ ಇದೆ. ಮತ್ತೆ ಮೈಲೇಜ್ ನಿಮಗೆ ತುಂಬಾ ಒಳ್ಳೆ ಮೈಲೇಜ್ 20-22 ಮೈಲೇಜ್ ಬರುತ್ತೆ. ಡೀಸೆಲ್ ಅಲ್ವಾ? ಡೀಸೆಲ್. ಪ್ರೈಸಿಂಗ್ ಸರ್ ಪ್ರೈಸ್ ಇದು ನಾವು 4.5 ಹೇಳ್ತಾ ಇದ್ದೀವಿ. ಫೈನಲ್ ಟು ಫೈನಲ್ 3,80,000 ಕೊಡ್ತೀವಿ. 3,80,000ಕ್ಕೆ ನಿಸಾನ್ ಸನ್ನಿ ನಿಮಗೆ ಡೀಸೆಲ್ ವೇರಿಯಂಟ್ ಸಿಗ್ತಿರೋದು ಸಿಗ್ತಾ ಇದೆ. ಹಾಗೆ ಹೊಸ ಮಾಡಲ್ ಸ್ವಿಫ್ಟ್ ಇರೋದು ಸರ್. ಸ್ವಿಫ್ಟ್ ಡಿಸೈರ್ ಸರ್. ಸ್ವಿಫ್ಟ್ ಡಿಸೈರ್. ಓಕೆ. ಬಡಿ ಓಡಿರೋದು ಇದನ್ನ 2018 ಮಾಡಲು ಬರೀ ಓಡಿರೋದು 20,000 20,000 ಅಷ್ಟೇ. 18 ಮಾಡಲು ಪೆಟ್ರೋಲ್ ವೆಹಿಕಲ್. 18 ಮಾಡಲು ನ್ಯೂ ವರ್ಷನ್ ಬರುತ್ತೆ ನಿಮಗೆ. VXI ಪೆಟ್ರೋಲ್ ವೇರಿಯಂಟ್. ನೀವು ನೋಡಬಹುದು. ಇಂಟೀರಿಯರ್ ನಿಮಗೆ ತೋರಿಸ್ತೀನಿ. AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. ನೋಡಬಹುದು. ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿದೆ. ವಿತ್ 1 ಇಯರ್ ಬ್ಯಾಗ್ ಬರುತ್ತೆ. ಬರೀ 20,000 ಓಡಿರೋ ಗಾಡಿಗೆ ಸರ್ ಡಿಸೈರ್ VXI ಮಾಡಲ್ಗೆ ಪ್ರೈಸ್ ಏನ್ ಹೇಳ್ತಿದ್ರಾ ಸರ್? ಪ್ರೈಸಿಂಗ್ ಬಂದು 6.5 ಹೇಳ್ತಾ ಇದೀವಿ ಸರ್. ಬೆಸ್ಟ್ ಪ್ರೈಸ್ ಕೊಡ್ತೀನಿ ಸರ್. 6 ಲಕ್ಷ ಕೊಡ್ತೀನಿ ಸರ್. ಲೋನ್ಗೆ ಹೋಗೋದಾರೆ 6 ಲಕ್ಷ 6 ಲಕ್ಷ ಕೊಡ್ತೀನಿ. 6 ಲಕ್ಷ ಲೋನ್ ಆಗುತ್ತೆ. 0 ಡೌನ್ ಪೇಮೆಂಟ್. ಓಕೆ. ಹಾಗೆ ನೆಕ್ಸ್ಟ್ ಸೆಲೆರಿಯಾ ಒಂದಿರೋದು ಸರ್. ಸೆಲೆರಿಯಾ ಸರ್ ಆಟೋಮೆಟಿಕ್. ಇದು ZXi ಟಾಪ್ ಎಂಡ್. ಓಕೆ. ಆಟೋಮೆಟಿಕ್ ಸಿಟಿ ಲೋಡ್ ಅವರಿಗೆ ಬೆಸ್ಟ್ ಗಾಡಿ. 2016 ಮಾಡಲ್ ಸಿಂಗಲ್ ಓನರ್ ಗಾಡಿ ಇದು. ಓಕೆ. ಮೈಲೇಜ್ ಒಂದು ಬರೀ 35,000 ಸರ್. ಇದು ಬರೀ 35,000. ಹೌದು, ಬರೀ 35,000 ಓಡಿದೆ ಸರ್. ಫೈನಲ್ ಟು ಫೈನಲ್ 4,85,000 ಹೇಳ್ತಾ ಇದೀವಿ. ಫೈನಲ್ ಆಗಿ ಬಂದ್ರೆ 4,70,000 ಗಾಡಿ ಕೊಡ್ತೀವಿ. 4,70,000ಕ್ಕೆ ಸಿಗುತ್ತೆ. ಟಾಪ್ ಎಂಡ್ ಸರ್ ಎಲ್ಲಿಂದ ಪಿಕ್ ಮಾಡ್ತೀರಾ ಸರ್ ಗಾಡಿ ಹೊಡಿರೋ ಗಾಡಿಗಳನ್ನ? ಗಾಡಿ ಎಲ್ಲ ನಾವು ತರೋದೆಲ್ಲ ಒಳ್ಳೆ ಸ್ಟೇಟ್ಮೆಂಟ್ ಗಾಡಿಗಳೇ ತರ್ತೀವಿ ಸರ್ ನಮ್ಮಲ್ಲಿ. ಆಲ್ಮೋಸ್ಟ್ ನೋಡಿ ಸರ್, ಎಲ್ಲ ತುಂಬಾ ಕಮ್ಮಿ ಹೊಡಿರೋ ಗಾಡಿ ಶೋರೂಮ್ ರೆಕಾರ್ಡೆಡ್ ನಿಮ್ಮ ಹತ್ರ ಸಿಗುತ್ತೆ ಸರ್. ಹೌದು. ಅದೇ ಅಂದ್ರೆ ಕಂಡೀಷನ್ ಗಾಡಿಗಳಿರುತ್ತೆ ವಿತ್ ಡಾಕ್ಟರ್ ಗಾಡಿ. ಇನ್ನೊಂದಿದೆ ನಮ್ಮ ಹತ್ರ ಸಿಲ್ವರ್ ಕಲರ್ ಅಲ್ಲಿ ಇದೆ, ತೋರಿಸ್ತೀನಿ ವಿಡಿಯೋದಲ್ಲಿ. ಹಾಗೆ ನೆಕ್ಸ್ಟ್ ಒಂದು ಇಂಡಿಕಾ ವರ್ಗೋದು ಸರ್. ವಿಸ್ತಾ ಸರ್. ವಿಸ್ಟಾ. ಈ ವಿಸ್ಟಾ ಬಂದು ಇದು ಬಡವರ ಬಾದಾಮಿ. ಇದು ಹೌದು. ಇದು ಬಂದು ಹಳ್ಳಿ ಕಡೆ ಎಲ್ಲ ಸುತ್ತಮುತ್ತ ಬೆಂಗಳೂರು ಬಿಟ್ಟು ಬೇರೆ ಎಲ್ಲ ಸುತ್ತಮುತ್ತ ಇರೋಂಥ ಜನಗಳು ಈ ಗಾಡಿನ ಲೈಕ್ ಮಾಡ್ತಾರೆ. ಇದ್ರಲ್ಲಿ ಬಂದು ಸ್ವಿಫ್ಟ್ ಇಂಜಿನ್ ಕ್ವಾರ್ಟರ್ ಜೆಟ್ ಇದೆ. ಡೀಸೆಲ್ ವೇರಿಯಂಟ್. ಮೈಲೇಜ್ ನಿಮಗೆ 25 ಬರುತ್ತೆ ಸರ್. ಇದು ಬಂದು ಸಿಂಗಲ್ ಓನರ್. ಇದು ನಂಬ್ತೀರಾ ಬಿಡ್ತೀರಾ? 34,000 ಹೊಡಿದೆ. ನಾನು ಅದೇ ಹೇಳಿದೆ, ಎಲ್ಲಿಂದ ತರ್ತೀರಾ ಸರ್ ಈ ಗಾಡಿ? 34,000 ನಂಬಕ್ಕಾಗೋದಿಲ್ಲ. 34,000 ಹೊಡಿದೆ. ಇವತ್ತೊಂದು ಬಸ್ ಚಾರ್ಜ್ ಕೊಟ್ರೆ 5 ಜನ ಹೋದ್ರೆ ಒಂದು ಬಸ್ ಚಾರ್ಜ್ ಕೊಟ್ಕೊಂಡು ಎಷ್ಟಾಗತ್ತೆ? ಒಂದು ಧರ್ಮಸ್ಥಳ ಹೋಗ್ಬೇಕಂದ್ರೆ ಒಂದು 5 ಜನಕ್ಕೆ ಬಸ್ ಚಾರ್ಜ್ ಎಷ್ಟಾಗುತ್ತೆ? ಅದಕ್ಕಿಂತ ಕಡಿಮೆ ಆಗುತ್ತೆ ಸರ್. ಹೋಗೋ ಬಸ್ ಚಾರ್ಜ್ ಅಲ್ಲಿ ಹೋಗ್ಬಿಟ್ಟು ಬಂದ್ಬಿಡೋದು ಈ ಗಾಡಿನ. ಲೋ ಮೇಂಟೆನೆನ್ಸ್, ಲೋ ಸರ್ವಿಸ್ ಗಾಡಿ ಅಂತ. ಲೋ ಸರ್ವಿಸ್. ಅದು ಟಾಟಾ ಮೇಂಟೆನೆನ್ಸ್ ಚೀಪ್. ಟಾಟಾ. ಹೌದು. ಟಾಟಾ ಬಂದು ಎಲ್ಲಾ ಕಡೆನೂ ಸರ್ವಿಸ್ ಮಾಡ್ತಾರೆ. ಪ್ರೈಸಿಂಗ್ ಸರ್ ಇದು? ಪ್ರೈಸಿಂಗ್ ಸರ್ ನಾವು ಹೇಳ್ತಿರೋದು ನಾನು ಹೇಳ್ತೀನಿ 2,60,000 ಅಂತ ಹೇಳ್ತಿರೋದು ನೀವು. ಇದಕ್ಕೆ ಫೈನಲ್ ಪ್ರೈಸ್ ಕೊಡ್ತೀರಿ? ಫೈನಲ್ ಟು ಫೈನಲ್ 2,30,000 ಗಾಡಿ ಕೊಡ್ತೀನಿ. 2,30,000. ಹೌದು, 30,000 ಕೊಡ್ತೀನಿ. ಸಿಂಗಲ್ ಓನರ್ 34,000 ಹೊಡಿದೆ. ಅವ್ರು ಇನ್ನೂ 5 ವರ್ಷ ಹೊಡೆದ್ರು ಗಾಡಿ ಅಲ್ಲಾಡಲ್ಲ. ಹಂಗಿದೆ ಗಾಡಿ. ಇಂಜಿನ್ ಆಗ್ಲಿ, ಗೇರ್ ಬಾಕ್ಸ್ ಆಗಲಿ, ಇಂಟೀರಿಯರ್ ಆಗಲಿ, ಮತ್ತೆ ಬಾಡಿ ಲೈನಿಂಗ್ ಆಗಲಿ ಎಲ್ಲ ಸೂಪರ್ ಆಗಿದೆ. ಯಾವ್ದು ಆಕ್ಸಿಡೆಂಟ್ ಆಗಿಲ್ಲ. ಒರಿಜಿನಲ್ ಪೀಸ್ ಗಾಡಿ ಇದು. ಸೂಪರ್ ಚೆನ್ನಾಗಿದೆ. ಹಾಗೆ ನೆಕ್ಸ್ಟ್ ಸ್ಕೋಡಾ ಒಂದಿರೋದು. ಸ್ಕೋಡಾ ರಾಪಿಡ್ 2017 ಮಾಡಲ್ ಸರ್. ಇದು ಆಟೋಮೆಟಿಕ್ ಗಾಡಿ ಸರ್. ಆಟೋಮೆಟಿಕ್ ಎಲಿಗೆನ್ಸ್ ಇದು. ಸೊ ಓಡಿರೋದು ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಓಕೆ. AC ಪವರ್ ವೆಹಿಕಲ್. ಸೊ ಫುಲ್ಲಿ ಟಾಪ್ ಎಂಡ್ ಗಾಡಿ ಆಗಿರುತ್ತೆ ನಿಮಗೆ. ಎಲಿಗೆನ್ಸ್ ಅಂಡ್ ಸ್ಕೋಡಾ ರಾಪಿಡ್ ಗೆ ಒಂದು ಪ್ರೈಸ್ ಹೋಗೋದಾದ್ರೆ ಹೋಗೋಕ್ಕಿಂತ ಮುಂಚೆ ಸರ್ ಓಡಿರೋದು 90,000 ರೆಕಾರ್ಡೆಡ್ ಎಲ್ಲ ಶೋರೂಮ್ ರೆಕಾರ್ಡ್. ಪ್ರೈಸಿಂಗ್
ಸರ್ ಪಿನ್ ಟು ಪಿನ್ ಶೋರೂಮ್ ರೆಕಾರ್ಡ್, ಗಾಡಿ ಮಾತ್ರ ವೆಲ್ ಮೇಂಟೆನೆನ್ಸ್, ಡೀಸೆಲ್ ವೆಹಿಕಲ್ ಸರ್ ಇದು, ಆಟೋಮೆಟಿಕಲ್ ಡೀಸೆಲ್ ವೆಹಿಕಲ್ ಸರ್. ಪ್ರೈಸ್ ಬಂದು 8,75,000 ಹೇಳ್ತಾ ಇದ್ದೀವಿ, 8,75,000 ಇರುತ್ತೆ. 17 ಮಾಡಲು, ಲೋನೇ ನಿಮಗೆ ಒಂದು 6.5-7 ಲಕ್ಷ ಲೋನ್ ಆಗುತ್ತೆ. 8,75,000 ನೆಗೋಷಿಯಬಲ್ ಆಗುತ್ತೆ. ನೆಗೋಷಿಯಬಲ್ ಸರ್, ನೆಗೋಷಿಯಬಲ್. ಓಕೆ ಸರ್ ಫೈನಲ್ ಟು ಫೈನಲ್ 8,20,000 ಗಾಡಿ ಕೊಡ್ತೀನಿ. ಎಂಟರ್ ಮಾರ್ಕೆಟಲ್ಲಿ ಯಾರು ಗಾಡಿ ಕೊಡಲ್ಲ, ಎಲ್ಲ 9 ಲಕ್ಷ ಮೇಲೆ ಹೇಳ್ತಾರೆ. ಕೇಳ್ಕೊಂಡ್ ಬರ್ಬೋದು, ಟಾಪ್ ಅಂಡ್ ವೆಹಿಕಲ್, ಡೀಸೆಲ್, ಆಟೋಮೆಟಿಕ್, ಚಾಲೆಂಜಿಂಗ್, ರ್ಯಾಪಿಡ್ ಚಾಲೆಂಜ್ ಮಾಡ್ತೀನಿ. ಕೇಳ್ಕೊಂಡು ಬಂದು ನನಗೆ ಹೇಳಿ ಸರ್. ಇದು ಟಾಟಾ ಟಿಯಾಗೋ 18 ಮಾಡಲ್, ಬರೀ ಓಡಿರೋದು ನಿಮಗೆ ಬಹಳ ಕಡಿಮೆ ಹೊಡಿದೆ, 48,000 ಹೊಡಿದೆ ಸರ್ ಇದು. ಓಕೆ, ಪೆಟ್ರೋಲ್ ಎಕ್ಸೆಡ್ ಟಾಪ್ ಅಂಡ್ ಪೆಟ್ರೋಲ್ ವೆಹಿಕಲ್. ಓಕೆ, ಟಾಟಾ ಟಿಯಾಗೋ ನೋಡೋರಿಗೆ ಎಕ್ಸೆಡ್ ಟಾಪ್ ಅಂಡ್ ಟಿಯಾಗೋ ಪೆಟ್ರೋಲ್ ವೆಹಿಕಲ್ ಸರ್. ಓಡಿರೋದು ಬರೀ 48,000, ಸಿಂಗಲ್ ಓನರ್, 18 ಮಾಡಲು. ಓಕೆ, ಪ್ರೈಸ್ 18 ಮಾಡಲು ಸರ್. ಫೈನಲ್ ನಾವು 5.5 ಹೇಳ್ತಾ ಇದ್ದೀವಿ ಸರ್. ಬಂದ್ರೆ ನಿಮ್ಮ ಕಡೆಯಿಂದ ಬಂದ್ರೆ 5,20,000 ಗಾಡಿ. 5,25,000 ಇದಕ್ಕೆ ನನ್ನ ಪ್ರಕಾರ ಫುಲ್ ಲೋನ್ ಆಗುತ್ತೆ. ಲೋನ್ ಆಗುತ್ತೆ, ಹೆಚ್ಚು ಕಡಿಮೆ ಫುಲ್ ಲೋನ್ ಆಗುತ್ತೆ. ಓಕೆ, ಅಂದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಈ ಗಾಡಿನೂ ಆಪ್ಷನ್ ಇದೆ ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಒಂದು ಟಾಟಾ, ಇನ್ನೊಂದು ಟಾಟಾ ಬಂದು ಇದು ಟಾಟಾ ವಿಸ್ಟಾ. ಓಕೆ ಸರ್, ಟಾಟಾ ವಿಸ್ಟಾ ಅವರ ಇದು ಕ್ವಾರ್ಟರ್ ಜೆಟ್ ಇಂಜಿನ್. ಇದು ಕ್ವಾರ್ಟರ್ ಜೆಟ್ ತುಂಬಾ ಚೆನ್ನಾಗಿದೆ ಸರ್. ಸಿಂಗಲ್ ಇದನ್ನು ಗಾಡಿ, ಸಿಂಗಲ್ ಓನರ್. ಇದು ಬಂದು ಓಡಿರೋದು 64,000 ಹೊಡಿ. ರೆಕಾರ್ಡ್ ವಿತ್ ರೆಕಾರ್ಡೆಡ್. ನಮ್ಮ ಹತ್ರ ಎಲ್ಲಾ ಗಾಡಿ ರೆಕಾರ್ಡ್ ಕೊಡ್ತೀನಿ. ಅದೇ ಯಾವುದು ರೆಕಾರ್ಡ್ ಸರ್. ಮೈಲೇಜ್ ಎಲ್ಲ ಇದ್ರ ಬಗ್ಗೆ ಮಾತಾಡಂಗಿಲ್ಲ. ಇದು ಕ್ವಾರ್ಟರ್ ಜೆಟ್ ಶಿಫ್ಟ್ ಇಂಜಿನೇ ಬರೋದ್ರಿಂದ ಇದು 25 ಮೈಲೇಜ್ ಬರುತ್ತೆ. ಮತ್ತೆ ಟಾಟಾ ಗಾಡಿಗಳೆಲ್ಲ ಬಾಡಿ ತುಂಬಾ ಗಟ್ಟಿ ಇರುತ್ತೆ. ಹೌದು, ಈ ತರ ಶಿಫ್ಟ್ ಬರಲ್ಲ. ಈ ಒಂದು ಗಟ್ನೆಸ್, ಈಗ ಒಂದು ಪರ್ಫಾರ್ಮೆನ್ಸ್ ಎಲ್ಲ ಇದ್ರಲ್ಲಿ ಬರಲ್ಲ. ಅದ್ ನೋಡಕ್ ಶೋ ಇರ್ಬೋದು, ಶೋ ಇಲ್ದಿದ್ರೆ ಇದು ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ ಗಾಡಿ. ಮತ್ತೆ ನಿಮಗೆ ಗೊತ್ತಾ ಸರ್, ಗಾಡಿ ಸ್ಟ್ರೆಂತ್ ಇರಬೇಕು, ಗಾಡಿ ಪರ್ಫಾರ್ಮೆನ್ಸ್ ಇರಬೇಕು ಅಂದ್ರೆ ಟಾಟಾದಲ್ಲಿ ಒಳ್ಳೊಳ್ಳೆ ಗಾಡಿ ತಗೊಬೇಕು. ಇವಾಗ ಆಕ್ಚುಲಿ ಮಾಡೆಲ್ ಅಂದ್ರೆ ಡಿಸೈನ್ ಚೆನ್ನಾಗಿ ಮಾಡ್ತೀರಾ ಸರ್? ಡಿಸೈನ್ ಸರ್, ಬಾಡಿ ಗಟ್ಟಿ ಇರೋದು ಬಂದು ಟಾಟಾ, ವೋಲ್ಸ್ ವ್ಯಾಗನ್, ಹೋಂಡೈ, ಹೌದು, ಮತ್ತೆ ನಿಮಗೆ ಫಿಯಟ್ ಇವೆಲ್ಲ ತುಂಬಾ ಸ್ಟ್ರಾಂಗ್ ಇರುತ್ತೆ ಬಾಡಿ. ವೋಲ್ಸ್ ವ್ಯಾಗನ್ ಆಗ್ಲಿ, ಪೋಲೋ ಆಗ್ಲಿ, ಈ ಟಾಟಾದವ್ರದ್ದಾಗ್ಲಿ ತುಂಬಾ ಚೆನ್ನಾಗಿರುತ್ತೆ ಸರ್. ಇದಕ್ಕೆ ಏನ್ ಕೊಟ್ಟು ಮಾಡ್ತೀರಾ? ಅಷ್ಟೇ ಒಳ್ಳೆ ಬಾಡಿ. ಪ್ರೈಸ್ ಸರ್ ಫೈನಲ್ ಟು ಫೈನಲ್ ಈ ಗಾಡಿ 3,60,000 ಹೇಳ್ತಾ ಇದ್ವಿ. 3,30,000 ಗಾಡಿ. 3,30,000ಕ್ಕೆ 14 ಮಾಡಲ್ ಇದು. 14 ಮಾಡಲು ರೆಕಾರ್ಡ್ 60,000 ಹೊಡಿದೆ. ಓಕೆ ಸರ್, ನನಗೆ ಗೊತ್ತಿರಂಗ ಅವ್ರು ಬೆಸ್ಟ್ 5 ವರ್ಷ ಹಿಡ್ಕೊಂಡ್ರೆ ₹1 ಖರ್ಚು ಬರಲ್ಲ. ಬರೀ ಆಯಿಲ್ ಚೇಂಜ್ ಸರ್ವಿಸ್ ಅಷ್ಟೇ. ಇವೆರಡು ಗಾಡಿಗೂ ಅಷ್ಟೇ ಇಷ್ಟ ಆಗಿ ಆ ಗಾಡಿ ಇದೆ. ಹಾಗೆ ನೆಕ್ಸ್ಟ್ ಕ್ವಾಲಿಟಿ ಬೇಕು. ಇನ್ನೊಂದು ಸರ್, ಇದು ಪೆಟ್ರೋಲ್ ಡೀಸೆಲ್? ಸರ್ ಇದು ಡೀಸೆಲ್. ಅದು ಪೆಟ್ರೋಲ್, ಅದು ಪೆಟ್ರೋಲ್ ಹೊರಗಡೆ ಇರೋದು. ಇದು ಡೀಸೆಲ್. ಇದು ಡೀಸೆಲ್ 2018 ಬಂತು ಸರ್. KEV K4 ಇದು ಅಂದ್ರೆ ಮಿಡ್ ವರ್ಷನ್ ಆದ್ರೂ ಇದಕ್ಕೆ ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮೆರಾ ಎಲ್ಲ ಹಾಕಿದ್ದಾರೆ. ಇದು 6 ಸೀಟರ್ ವೆಹಿಕಲ್. ಡೀಸೆಲ್ KEV 100 K4 ಬಂದು 58,000 ಹೊಡಿದೆ. 18 ಮಾಡಲು ಸಿಂಗಲ್ ಓನರ್. ಪ್ರೈಸಿಂಗ್ ಸರ್ ಬಂದು 460 ಹೇಳ್ತಾ ಇದೀವಿ ಫೈನಲ್. ಬಟ್ ನಿಮ್ ಕಡೆಯಿಂದ ಬಂದ್ರೆ 4 ಲಕ್ಷ ಕೊಡ್ತೀನಿ ಸರ್. 4 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಓಕೆ, ಹಾಗೆ ನೆಕ್ಸ್ಟ್ ಮತ್ತೊಂದಿರೋದು ಸರ್ ಡಿಸೈರ್, ಸ್ವಿಫ್ಟ್ ಡಿಸೈರ್ 2015 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. 40,000 ಹೊಡಿದೆ. ಓಕೆ, ಸಿಂಗಲ್ 40,000 ಹೊಡಿದೆ. ಪೆಟ್ರೋಲ್ ವೆಹಿಕಲ್ ಇದು. ಬರೀ 40,000 ಪೆಟ್ರೋಲ್ ವೆಹಿಕಲ್ VXI ವೇರಿಯಂಟ್. ಹೌದು. ಪ್ರೈಸಿಂಗ್ ಏನ್ ಹೇಳ್ತಿರೋದು ಸರ್? ಪ್ರೈಸಿಂಗ್ 5.5 ಹೇಳ್ತಾ ಇದ್ದೀವಿ ಸರ್. ನಿಮ್ ಕಡೆಯಿಂದ ಬಂದ್ರೆ 5.20 ಗಾಡಿ 5,20,000ಗೆ ಆಗುತ್ತೆ. ಹೌದು. ಹಾಗೆ ಗಾಡಿ ಇದನ್ನು ಸ್ವಿಫ್ಟ್ ಇರೋದು ಸರ್ VXI. ಸ್ವಿಫ್ಟ್ ಬಂದು VXI ಸರ್. ಇದು VXI ಇದು ಫಸ್ಟ್ ಓನರ್ ಗಾಡಿನೇ. 49,000 ಹೊಡಿ. ಗಾಡಿ ಮಾತ್ರ ಎಲ್ಲ ವೆಲ್ ಮೇಂಟೆನೆನ್ಸ್ ಗಾಡಿ, ಎಲ್ಲ ಶೋರೂಮ್ ಹಿಸ್ಟ್ರಿ ಇದೆ. ಒರಿಜಿನಲ್, ಯಾವ್ದು ರೀಪೇಂಟ್ ಎಲ್ಲ ಯಾವ್ದು ಮಾಡಿಸಿಲ್ಲ, ಎಲ್ಲ ಒರಿಜಿನಲ್ ವೆಹಿಕಲ್. ಫೈನಲ್ ಟು ಫೈನಲ್ 5.5 ಬೇಕು ಅಂತ ಇದೀವಿ. 5,10,000 ಗಾಡಿ ಕೊಡ್ತೀವಿ. 5,10,000ಕ್ಕೆ. ಓಕೆ, ಹಾಗೆ ಇನ್ನೊಂದು ಚಿಕ್ಕ ಗಾಡಿ ಸರ್, ಅಂದ್ರೆ ಮಿಡಲ್ ಕ್ಲಾಸ್ ವೇರಿಯಂಟ್ ನೋಡೋರಿಗೆ. ಇದು ಬಡವರು ಬಾದಾಮಿ 2017 ಮಾಡಲ್ ಆಲ್ಟೋ 800 ಇದು LXI ವೇರಿಯಂಟ್ ಸರ್. ಇದು ಬಂದು ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ ಸರ್, ಇದು ಓಡಿರೋದು 58,000. ಮತ್ತೆ ಸೆಕೆಂಡ್ ಓನರ್ ಆಗಿದೆ ಈ ಗಾಡಿ. ಪ್ರೈಸಿಂಗ್ ಸರ್ ಪ್ರೈಸ್ ಫೈನಲ್ ಟು ಫೈನಲ್ ಈ ಗಾಡಿ ನಾವು 3.5 ಹೇಳ್ತಾ ಇದೀವಿ. 3,10,000 ಗಾಡಿ ಕೊಡ್ತೀವಿ ಸರ್. 3,10,000? ಹೌದು, 3 ಲಕ್ಷ ಲೋನೇ ಕೊಡಿಸ್ತೀನಿ. ಒಂದು 10,000 ತಗೊಂಡ್ಬಂದ್ರೆ 10,000 ತಗೊಂಡ್ರೆ ಗಾಡಿ ಕೊಡ್ತೀವಿ. ಓಕೆ, ಹಾಗೆ ನೆಕ್ಸ್ಟ್ ಸೆಲೆರಿಯೋ ಮತ್ತೊಂದಿರೋದು ಸರ್. ಸೆಲೆರಿ ಆಟೋಮೆಟಿಕ್ ಓಕೆ, VXI 16 ಮಾಡಲು ಸರ್. ಓಡಿರೋದು ಬರೀ 49,000 ಹೊಡಿದೆ. ಬರೀ 49,000 ಹೊಡಿದೆ. ಓಕೆ, ಇದು ಶೋರೂಮ್ ಸರ್. ಇದು VXI ಆಪ್ಷನ್ ಇಲ್ಲ, ಡಬಲ್ ಏರ್ ಬ್ಯಾಗ್ ABS ಎಲ್ಲ ಬರುತ್ತೆ ಈ ಗಾಡಿನಲ್ಲಿ. ಆಟೋಮೆಟಿಕ್ ಇದರಲ್ಲಿ ಆಪ್ಷನಲ್ ಇದೆ. ಪ್ರೈಸಿಂಗ್ ಆಪ್ಷನಲ್. ಕಲರ್ ಚೂಸ್ ಮಾಡೋರು ನಮ್ಮ ಹತ್ರ 2 ಕಲರ್ ಇದೆ, ಒಂದು ಸಿಲ್ವರ್, ಒಂದು ರೆಡ್ ಇದೆ. ಅದು ZXI ಇದೆ, VXI ಇದೆ. ಇದು VXI ಆಪ್ಷನಲ್ ಆಗಿರೋದ್ರಿಂದ ಇದಕ್ಕೂ ಡಬಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್. ಮಾರ್ಕೆಟ್ ಅಲ್ಲಿ ಎಲ್ಲ ಕಡೆ ಕೇಳ್ಕೊಂಬನಿ, ನಮ್ಮ ಹತ್ರ ಇರೋದು ಕ್ವಾಲಿಟಿ ವೆಹಿಕಲ್. ಯಾಕಪ್ಪ ಇಲ್ಲಿ 5,000 ರೂಪಾಯಿ ಜಾಸ್ತಿ, 10,000 ರೂಪಾಯಿ ಜಾಸ್ತಿ ಅಂದ್ರೆ ನಾವು ಹತ್ರ ಕ್ವಾಲಿಟಿ ವೆಹಿಕಲ್ ಸಿಗುತ್ತೆ. ಮತ್ತೆ ನಮ್ಮ ಹತ್ರ ಬಂದು ಶೋರೂಮ್ ರೆಕಾರ್ಡ್ ಇರುತ್ತೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ತಂದು ಮಾರಿರ್ತೀವಿ. ಹೌದು, ಯಾವ್ದು ಆಕ್ಸಿಡೆಂಟ್ ಆಗಿರೋ ಗಾಡಿ ತರಲ್ಲ. ಮತ್ತೆ ಶೋರೂಮ್ ರೆಕಾರ್ಡ್ ಇಂದಲೇ ನಾವು ಮಾರಲ್ಲ. ಆಲ್ಮೋಸ್ಟ್ ಶೋರೂಮ್ ರೆಕಾರ್ಡ್ ಇರುತ್ತೆ. ಪಿನ್ ಟು ಪಿನ್ ಶೋರೂಮ್ ಅಲ್ಲೇ ಆಟೋಮೆಟಿಕ್ ತಗೊಳ್ಳೋರು ಒಂದು ಹೇಳ್ತೀನಿ, ಎಲ್ಲೇ ತೊಗೊಂಡ್ರೆ ಶೋರೂಮ್ ಅಲ್ಲೇ ಸರ್ವಿಸ್ ಮಾಡಿದ್ರೆ ಮಾತ್ರ ತಗೊಳ್ಳಿ. ಹೌದು. ಇಲ್ಲ ಅಂದ್ರೆ ಔಟ್ ಸೈಡ್ ಮಾಡಿದ್ರೆ ತಗೊಳಕ್ಕೆ ಹೋಗ್ಬೇಡಿ. ಆ ಗಾಡಿಯಲ್ಲಿ ಗೇರ್ ಬಾಕ್ಸ್ ಕಂಪ್ಲೇಂಟ್ ಬಂತು ಅಂದ್ರೆ ನಿಮ್ ಜಾಬಿಂದ ಮಿನಿಮಮ್ 60,000-70,000 1 ಲಕ್ಷ ಗಂಟೆ ಖರ್ಚಾಗುತ್ತೆ. ಹೌದು, ಹಾಗಾಗಿ ಗಾಡಿ ವೇರಿಯಂಟ್ ಆಗಿರುತ್ತೆ. ಈ ಗಾಡಿಗೆ ಇಲ್ಲ ಅಂದ್ರೆ 2 ಲಕ್ಷ ಬೇಕೇ ಬೇಕು ಸರ್. ಎಲ್ಲರಿಗೂ ಏನ್ ಹೇಳೋದಂದ್ರೆ ಕಸ್ಟಮರ್ಸ್ಗೆ ತಗೊಳ್ಳೋರು ಎಲ್ಲೇ ತಗೊಳ್ಳಿ, ನಮ್ಮ ಹತ್ರ ತಗೊಂಡ್ಲೇ ಪರಲ್ಲ, ಬೇರೆ ಎಲ್ಲ ತಗೊಳ್ಳಿ.
ಅದರಲ್ಲಿ ಎಕ್ಸ್ಪ್ರೆಷನ್ ಇದರಲ್ಲಿ ಬಂದು ಆಟೋಮೆಟಿಕ್ ಅಲ್ಲಿ ಹೇಳ್ತಾರೆ. ಅದು ಆಟೋಮೆಟಿಕ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ವೆಹಿಕಲ್ ಶೋರೂಮ್ ಅಲ್ಲೇ ಸರ್ವಿಸ್ ಆಗಿರ್ಬೇಕು, ಹಂಗಿದ್ರೆ ಮಾತ್ರ ತಗೊಳ್ಳಿ ಅವರು. ಹಾಗೆ ಪ್ರೈಸ್ ಏನ್ ಹೇಳ್ತಾರೆ ಸರ್ ಇದಕ್ಕೆ? ಸರ್ ಇದು ಬಂದು ಪ್ರೈಸ್ 4,90,000 ಹೇಳ್ತಾ ಇದ್ದೀವಿ ಸರ್. ಫೈನಲ್ ಟು ಫೈನಲ್ 4,65,000 ಗಾಡಿ ಕೊಡ್ತೀವಿ. 4,65,000 4,60,000 ಲೋನ್ ನಿಮಗೆ 4 ಲಕ್ಷ ಆಗುತ್ತೆ. ಓಕೆ, ಒಂದು 65,000 ತಗೊಂಡ್ಬಂದ್ರೆ 65,000 ಹಾಗೆ ನೆಕ್ಸ್ಟ್ ಇರೋದು ಇದು ಬಲೆನೋ ಆಲ್ಫಾ. ಇದು ಓಕೆ, ಡೀಸೆಲ್ ವೆಹಿಕಲ್ ಸರ್. ಇದು ಡೀಸೆಲ್ ವೆಹಿಕಲ್ ತುಂಬಾ ಚೆನ್ನಾಗಿದೆ ಗಾಡಿ. ಆಲ್ಫಾ ಬ್ಲೂ ಕಲರ್, ಯಾರು ಬ್ಲೂ ಕಲರ್ ಲೈಕ್ ಮಾಡೋರು ಆಲ್ಫಾ ನಮ್ಮ ಹತ್ರ ಟಾಪ್ ಎಂಡ್ ಡೀಸೆಲ್ ವೆಹಿಕಲ್ ಇದೆ. ಓಕೆ, ಸೆಕೆಂಡ್ ಓನರ್ ಓಡ್ರ 90,000 ಓಡಿದೆ ಸರ್. ಸರ್ ಫೈನಲ್ ಟು ಫೈನಲ್ ನಾವು 7,15,000 ಹೇಳ್ತಿರೋದು, 6,60,000 ಗಾಡಿ ಕೊಡ್ತೀವಿ. 6,60,000 ಇದಕ್ಕೂ ನಿಮಗೆ ಫೈನಲ್ ಟು ಫೈನಲ್ 6 ಲಕ್ಷ ಲೋನ್ ಆಗುತ್ತೆ. ಒಂದು 60,000 ತಂದ್ರೆ ಗಾಡಿ ಸಿಗುತ್ತೆ ಸರ್. ಇದು ಬಂದು XF100 12 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಇದು ಸಿಂಗಲ್ ಓನರ್ ಗಾಡಿ, ಸಿಂಗಲ್ ಓನರ್ ಗಾಡಿ 12 ಮಾಡಲು ಗಾಡಿ. ಇದು W8 W6 ವೇರಿಯಂಟ್. ಓಡಿರೋದು ಸರ್ ಓಡಿರೋದು 1,80,000 ಶೋರೂಮ್ ಹಿಸ್ಟ್ರಿ ಓಡಿದೆ. ಪ್ರೈಸಿಂಗ್ ಏನ್ ಹೇಳ್ತಾರೆ ಸರ್? ಪ್ರೈಸ್ ಫೈನಲ್ ಟು ಫೈನಲ್ 5,60,000 ಕೊಡ್ತೀನಿ ಸರ್. 8 ಸೀಟರ್ ವೆಹಿಕಲ್ 5,60,000. ಹೌದು, ಎಲ್ಲ ಶೋರೂಮ್ ಮೇಂಟೆನೆನ್ಸ್, ಯಾವ್ದು ಆಚೆ ಕಡೆ ಆಗಿಲ್ಲ. ಓಕೆ, ಡನ್. ಎಲ್ಲ ಶೋರೂಮ್ ಆಗಿದೆ. ಇಂಜಿನ್ ಎಲ್ಲ ಸ್ಮೂತ್ ಇದೆ, ಗೇರ್ ಬಾಕ್ಸ್ ಎಲ್ಲ ಸ್ಮೂತ್ ಇದೆ. ಆ ಟೈಮಿಗೆ ಏನೇನು ಹಾಕ್ಬೇಕು ಎಲ್ಲ ಶೋರೂಮ್ ಅಲ್ಲಿ ಹಾಕಿದ್ದಾರೆ ಸರ್. ಇದು 85 PS ಡೆಸ್ಟರ್ 2014 ಮಾಡಲ್ ಸರ್. ಸಿಂಗಲ್ ಓನರ್ ಗಾಡಿ ಇದು. ಓಕೆ, ಬರೀ 70,000 ಓಡಿದೆ. ಶೋರೂಮ್ ರೆಕಾರ್ಡ್. ಡೀಸೆಲ್ ಸರ್, ಡೀಸೆಲ್ ವೇರಿಯಂಟ್. ಪ್ರೈಸಿಂಗ್ ಸರ್ ಪ್ರೈಸಿಂಗು ಇವಾಗ ತಾನೇ ಜಸ್ಟ್ ಬಂದಿದೆ ಗಾಡಿ ನಮ್ಮ ಹತ್ರ. ಪ್ರೈಸಿಂಗ್ ಸರ್ ನಾವು ಹೇಳ್ತಾರದು 6,500. ಫೈನಲ್ ಟು ಫೈನಲ್ 5,85,000 ಗಾಡಿ. 5,85,000 ಗಾಡಿ. ಇದರಲ್ಲಿ 1.5 ಲಕ್ಷ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ. ನಿಮ್ ಬಂಪರ್ಸ್ ಆಗಿರ್ಬೋದು, ನಿಮಗೆ ನೋಡಿ ನಿಮ್ ಫ್ಯಾನ್ಸಿ ಅಲೈಸ್ ವೀಲ್ಸ್, ಟಚ್ ಸ್ಕ್ರೀನ್ ಸಿಸ್ಟಮ್, ಒಳಗಡೆ ಲೆದರ್ ಸೀಟ್ಸ್ ಎಲ್ಲ ಇದೆ ಸರ್. ಆಕ್ಚುಲಿ ಈಗ ಬಂದಿದೆ ಗಾಡಿ ಇದು. ಈ ಗಾಡಿನ ಇವತ್ತೇ ನಿಮ್ ಕೈಲಿ ವಿಡಿಯೋ ಮಾಡಿಸ್ತಾ ಇರೋದು. ನೋಡಿ, ಯಾರು ಇಂಟ್ರೆಸ್ಟ್ ಇದೆ ಬಂದು ತಗೊಬೋದು. ಎಲ್ಲ ಒರಿಜಿನಲ್ ಪೇಂಟ್ ಅಲ್ಲಿ ಗಾಡಿ ಇದೆ. ಫೋರ್ಡ್ ಎಕೋಸ್ಪೋರ್ಟ್ ಟೈಟಾನಿಯಂ ಇದು ಡೀಸೆಲ್ ವೆಹಿಕಲ್. ಹೌದು, ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಓಡಿರೋದು ಸರ್? ಓಡಿರೋದು ಬರೀ 75,000 ಅಷ್ಟೇ. 75,000 ಓಡಿರೋ ಗಾಡಿ, ಸಿಂಗಲ್ ಓನರ್ ಗಾಡಿ. ಎಕೋ ಸ್ಪೋರ್ಟ್ಸ್ ಟೈಟಾನಿಯಂ ವೇರಿಯಂಟ್, ಡೀಸೆಲ್. ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್. ಪ್ರೈಸಿಂಗ್ ಸರ್ ಪ್ರೈಸ್ ಏನ್ ಜಾಸ್ತಿ ಹೇಳ್ತಾ ಇಲ್ಲ, ನಾವು 5,500 ಹೇಳ್ತಾ ಇದ್ದೀವಿ. ಫೈನಲ್ ಟು ಫೈನಲ್ ನಿಮ್ ಕಡೆಯಿಂದ ಬಂದ್ರೆ 4,80,000 ಗಾಡಿ ಕೊಡ್ತೀವಿ. 4,80,000 ಗೆ ಸಿಂಗಲ್ ಓನರ್ ಓಡಿರೋ ಗಾಡಿ. ಸರ್ ಟೈಟಾನಿಯಂ ಇದ್ರಲ್ಲಿ ನಿಮಗೆ ಅಲೈಸ್ ಬರುತ್ತೆ, ಅಲಾವಿಲ್. ಓಕೆ, ಅಲೈಸ್ ಬರುತ್ತೆ, ಡಬಲ್ ಏರ್ ಬ್ಯಾಗ್ ABS ಎಲ್ಲ ಬರುತ್ತೆ ಸರ್. ಈ ಗಾಡಿ ತುಂಬಾ ಚೆನ್ನಾಗಿದೆ, ನೋಡಿ.